ಗಚ್ಚಮಾನಿನ್ನಭೂತಯೇ ಇತೀರಿತಸ್ಥಂ ತಪಸಾ ತೋಷಯಾಮಾಸ ಮುದ್ಗಲಃ. ಆಗ ಭಾರಿ ಪಶ್ಚಾತ್ತಾಪಟ್ಟ ಮುದ್ಗಲ ದೊಡ್ಡ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನ ಮೆಚ್ಚಿಸಿದ. ಶಾಪಾನುಗ್ರಹ ತಸ್ಯಾಥ ಚಕ್ರೆ ಕಂಜ ಸಮುದ್ಭವ ನತ್ವಂ ಯಾಸ್ಯಸಿತಾ ದೇವಿ ಮಾರುತ. ಶಾಪಾನುಗ್ರಹಂ ಅಸ್ಯ ಅಥ ಚಕ್ರೆ ಕಂಜ ಸಮುದ್ಭವ. ಆಗ ಶಾಪದಿಂದ ಅನುಗ್ರಹ ಬಿಡುಗಡೆಯನ್ನ ಅವರು ಹೇಳಿದರು. ನತ್ವವ್ಯಾಸ್ಯಸಿತಾಂ ದೇವಿ, ಆಯ್ತು ನೀನು ಆ ದೇವಿಯರನ್ನು ಹೊಂದಬೇಡ. ಮಾರುತಃ ತ್ವಚ್ಛರೀರಗಃ, ಇನ್ನು ದೇಹದಲ್ಲಿ ವಾಯುದೇವರು ಸೇರಿಕೊಂಡು ಅವರಿರ್ತಾರೆ. ಯಾಸ್ಯತಿ ತ್ವಂ ತದಾ ಮೂರ್ಛಾಂ ಗತೋ ನೈವ ಬುದ್ಧೇಶೆ, ಆಗ ನೀನು ಮೂರ್ಛೆಯನ್ನು ಹೊಂದುತ್ತೆ, ನೀನು ಯಾವ ಜ್ಞಾನವಾಗಿರೋದಿಲ್ಲ. ನಚ ಪಾಪಂ ತತಸ್ತೆ ಸ್ಯಾದಿತ್ಯುಕ್ತೆ ಚೈನಮಾವಿಶತೆ, ನಚ ಪಾಪಂ ತತಸ್ತೆ ಸ್ಯಾತ್, ಆಗ ನಿನಗೆ ಅದರಿಂದಾಗಿ ಯಾವ ಪಾಪನೂ ಬರೋದಿಲ್ಲ. ಇತಿ ಉಕ್ತೆ ಚ ಏನಂ ಆವಿಶತ್, ಹೇಳಿದ ತಕ್ಷಣ ವಾಯುದೇವರು ಅವರೊಳಗೆ ಪ್ರವೇಶವನ್ನು ಮಾಡಿದರು. ಮಾರುತೋ ಅಥ ಇಂದ್ರಸೇನಾಂಚ ಗೃಹೀತ್ವ ಅಥಾಭವತ್ ಗೃಹಿ, ಆಗ ಇಂದ್ರಸೇನೆಗೂ ಈಗ ಮದುವೆ ಆಯಿತು ಮುದ್ಗಲನಿಗೆ. ಆಕ್ಚುಲಿ ಮುದ್ಗಲನಿದೆಯಲ್ಲ ವಾಯುದೇವರೇ ಇದ್ದಾರೆ ಒಳಗಡೆ. ಇಲ್ಲಿ ಭಾರತಿ ಪ್ರಧಾನ, ಇಲ್ಲಿ ವಾಯುದೇವರು ಪ್ರಧಾನ. ಈಗ ವಿವಾಹವಾಯಿತು. ಏನಿದೆ ಕಂಜ ಸಮುದ್ರ, ಕಂಜ ಅಂದ್ರೆ ಕಮಲ, ಸಮುದ್ರ ಅಂದ್ರೆ ಹುಟ್ಟಿದವರು ಬ್ರಹ್ಮದೇವರು ಅಂತ ಅರ್ಥ, ಕಮಲೋದ್ಭವರು. ರೇಮೇ ಚ ಸತಯಾ ಸಾರ್ಥಂ ದೀರ್ಘಕಾಲಂ ಜಗತ್ಪ್ರಭು. ಅನಂತರ ವಾಯುದೇವರು ಆ ಇಂದ್ರಸೇನಾದೇವಿಯೊಂದಿಗೆ ಅನೇಕ ದೀರ್ಘಕಾಲ ವಿಹಾರವನ್ನು ಮಾಡಿದರು. ತಥೋ ಮುದ್ಗಲ ಮುದ್ಬೋಧ್ಯ ಯಯೌ ಚ ಸ್ವಂ ನಿಕೇತನಂ ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸಮುದ್ಗಲಃ. ತತಃ ಮುದ್ಗಲಂ ಉದ್ಘೋಷ್ಯ ಉದ್ಬೋಧ್ಯ, ಆಮೇಲೆ ಮುದ್ಗಲನನ್ನು ಎಚ್ಚರಿಸಿಬಿಟ್ಟು ಯಯೌ ಚ ಸ್ವಂ ನಿಕೇತನಂ, ವಾಯುದೇವರು ತಮ್ಮ ಸತ್ಯಲೋಕ ಹೊರಟೋರು. ಅಲ್ಲಿ ಸ್ವನ್ನಿಕೇತನಂ ತಮ್ಮ ನೆಲೆ ಅಂತ ಹೇಳಿದ್ದಾರೆ. ವಾಯುದೇವರ ಜಾಗ ಯಾವುದು? ಸತ್ಯಲೋಕ. ಸತ್ಯಲೋಕೇಶ್ವರ ಪ್ರಾಣ ಯತ್ರಾವತರ ಉತ್ಸುಕಃ ತೀರ್ಥಪುರ ಹೇಳಿದ್ದಾರೆ. ಸತ್ಯಲೋಕ ವರಲೋಕ ಆದ್ದರಿಂದಾಗಿನೇ ಅಲ್ಲಿ ಹೊರಟೋದು. ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸಮುದ್ಗಲಃ, ಆ ಬಳಿಕ ಮುದ್ಗಲ ಬೇರೆ ದೇಶಕ್ಕೆ ಹೋಗಿ ದೊಡ್ಡ ತಪಸ್ಸನ್ನು ಮಾಡಿದ, ಉದ್ಧಾರ ಆದ. ಇಬ್ಬರು ಸೇಂದ್ರ ಸೇನಾ ವಿಯುಕ್ತಾಥ ಭರ್ತ್ರಾಚಕ್ರೇ ಮಹತ್ತಪಃ ತದ್ದೇಗ ಭಾರತೀತು ಕೇಶವಂ ಶಂಕರೇ ಸ್ಥಿತಂ. ಅನಂತರ ಸಾ ಇಂದ್ರಸೇನಾ ವಿಯುಕ್ತ ಅಥ ಭರ್ತ್ರಾಚಕ್ರೇ ಮಹತ್ತಪಃ, ಹೀಗೆ ವಾಯುದೇವರಿಂದ ವಿಯುಕ್ತರಾದಂತಹ ಸತ್ಯದೇವಿ ಈಗ ಇಂದ್ರಸೇನಾದೇವಿ ಮತ್ತೆ ದೊಡ್ಡ ತಪಸ್ಸನ್ನು ಮಾಡಿದರು. ಅಲ್ಲೂ ಕೂಡ 5 ಜನ ಇದ್ದಾರೆ. ಈಗ ತದ್ದೇಹ ಭಾರತೀತು ಕೇಶವಂ ಶಂಕರೇ ಸ್ಥಿತಂ, ಆ ದೇಹದಲ್ಲಿದ್ದ ಭಾರತಿ ಪ್ರಧಾನ, ಅವರು ಶಂಕರೇ ಸ್ಥಿತಂ ಕೇಶವಂ, ಶಂಕರನ ಒಳಗಿದ್ದ ಕೇಶವನನ್ನ ಆರಾಧನೆ ಮಾಡಿದರು. ಶಂಕರ ಅಧಿಷ್ಠಾನ ಮಾತ್ರ, ಆರಾಧನೆ ಕೇಶವನ್. ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್, ಹಿಂದೆ ಮಾಡಿದ ಹಾಗೆ ಕರ್ಮೈಕ್ಯಕ್ಕೋಸ್ಕರ, ಕರ್ಮೈಕ್ಯ ಅಂತ ಹಿಂದೆ ಬಂತು, ಅದೇ ರೀತಿ ಅದಕ್ಕೋಸ್ಕರನೇ ಮತ್ತೆ ತಪಸ್ಸನ್ನು ಮುಂದುವರಿಸಿದರು. ಉಮಾದ್ಯ ರೌದ್ರಮೇವಾತ್ರ ತಪಶ್ಚಕ್ರುರ್ಯಥಾಪುರ. ನಿನ್ನೆ ಹೇಳಿಲ್ಲ, ಒಂದೇ ಕೆಲಸ ಮಾಡ್ತಾರೆ, ಒಂದೇ ರೀತಿ ಒಂದೇ ಜಾಗದಲ್ಲಿ ಇರ್ತಾರೆ. ಆಗ ಒಂದು ಕರ್ಮೈಕ್ಯ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಈ ಕೆಲಸ ನೆರವೇರಲಿ ಅಂತ ಮಾಡಿದಾಗ ಕರ್ಮೈಕ್ಯ, ಒಂದೇ ಸೇಮ್ ಪರ್ಪಸ್. ಹೌದು, ಸಾಕ್ಷರ ಸೇರ್ತಾರೆ, ಉದ್ದೇಶ ಒಂದೇ. ಉದ್ದೇಶ ನೀವೆಲ್ಲ ಎಲ್ಲಿ ಹೋಗ್ತೀರಿ ಅದಕ್ಕೆ, ಅಲ್ಲಿಗೆ ಬೇರೆ ಒಂದೇ ಬಸ್ಸಲ್ಲಿ ಹೋಗೋಣ ಕರ್ಕೊಂಡು ಹೋದಾಗ ಅದು ಅದೇನದು ಏನದು ಊರಿನ ಐಕ್ಯ, ಹೋಗೋ ಗುರಿ ಐಕ್ಯ, ಕೆಲಸದ ಐಕ್ಯ. ಒಂದೇ ಕೆಲಸಕ್ಕೆ ಹೊರಟಿರ್ತಾರೆ, ಒಂದೇ ಊರಿಗೆ ಹೊರಡ್ತಾರೆ, ಅದು ಬೇರೆ. ಒಂದೇ ಕೆಲಸಕ್ಕೆ ಹೊರಡ್ತಾರೆ. ನೀವು ಇಂಟರ್ವ್ಯೂಗ ಅಂತ ಕೇಳಿದರೆ ಹೌದು ಆತ ಅರ್ಥದಲ್ಲಿ ಅದು ಕರ್ಮೈಕ್ಯ ಅಂತ. ಈ ಉದ್ದೇಶ ಏನಿದೆ ಎಲ್ಲರದ್ದು, ಈಗ ಅನ್ಯ ಪುರುಷ ಸಂಯೋಗ ಆಗಬಾರದು, ಅದು ಕಾಮನ್ ಉದ್ದೇಶ. ಮತ್ತು ಸ್ವಪುರುಷ ಸಂಯೋಗ ಆಗಬೇಕು. ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಇದ್ದಾಗ ಎರಡಿದೆ. ಈಗ ಅದೇ ಗುರಿ. ಈಗ ಅದಕ್ಕೇನು ಮಾಡಿದರೆ ಎಲ್ಲರೂ ಕೂಡ ಈಗ ಅದೇ ಗುರಿ ಇಟ್ಕೊಂಡು ತಪಸ್ಸು ಮಾಡ್ತಿದ್ದಾರೆ, ಒಂದೇ ದೇಹದಲ್ಲಿದ್ದಾರೆ. ತಪಸ್ಸಿನ ಉದ್ದೇಶನೇ ಒಂದೇ ಆಗಿದೆ, ಫಲನ ಅದೇ ರೀತಿ ಸಿಗಬೇಕಾಗ ಆ ಥರ. ಈ ಒಂದೇ ಗುರಿ ಬದಲಿ ಹೊರಟರು. ಬಸ್ಗಳು ಬೇರೆ ಬೇರೆ ಆಯ್ತು. ಈಗ ಏನಾಯ್ತು, ಈಗ ಬಸ್ಗಳು ಬೇರೆ, ಬಸ್ಸು ಅದೇ, ಅದು ಇನ್ನೂ ಅನುಕೂಲ ಆಯ್ತು.
ಅದು ಪಕ್ಕದಲ್ಲೇ ಸೀಟು ಇನ್ನೊಂದು 3 ಜನ ಕೂತ್ರೆ ಐಕ್ಯ ಹತ್ತಿರ ಬರ್ತಾ ಶುರುವಾಗ. ಆ ರೀತಿ ಮಾಡಿದಾಗ ಅನುಭವ ಕೂಡ ಹೇಗಾಗುತ್ತಾಗ ಒಂದೇ ಥರ ಅನುಭವ ಬರುತ್ತೆ. ಗೊತ್ತಾಯ್ತಾ? ಒಳ್ಳೇದಾಯ್ತಾ ಒಂದೇದಾಯ್ತು, ಮಿಸ್ ಆಯ್ತು ಆತ. ಪ್ರತ್ಯಕ್ಷೇತ ಶಿವೇ ಜಾತೆ ಶೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಹಿ ಪೂರ್ವವತ್ ಉಮಾದ್ಯ ರೌದ್ರಮೇ ಮಾತ್ರ ತಪಶ್ಚಕ್ರುರ್ಯಥಾ ಪುರಾ. ಉಮಾ ಮೊದಲಾದವರೆಲ್ಲ ರೌದ್ರಮೇವ ತಪಃ ಚಕ್ರ. ರೌದ್ರ ಅಂದರೆ ರುದ್ರದೇವರನ್ನು ಕುರಿತು ತಪಸ್ ಮಾಡಿದ್ದಾರೆ. ಶಂಕರ ಶರೀರಸ್ಥನಾದ ನಾರಾಯಣನನ್ನು ಕುರಿತು ತಪಸ್ ಮಾಡಿದ್ದು ಭಾರತೀ ದೇವಿ. ಆದರೆ ರುದ್ರದೇವರೊಳಗಿರ್ತಕ್ಕಂಥ ನಾರಾಯಣ ಅಂತರ್ಗತ ಪರಮಾತ್ಮ ಮಾಡಿದ್ದು ಇವರು. ಯಾತಕ್ಕೆ ಅಂತ ಕೇಳಿದರೆ ಇಲ್ಲಿ ಇಬ್ರು ಕೂಡ ಏನೀಗ ರೌದ್ರಮೇವ ರುದ್ರದೇವರ ಕೃತೆ ತಪಸ್ ಮಾಡಿದ್ರು. ಅಲ್ಲೂ ಕೂಡ ವಿಷ್ಣು ಅನುಸಂಧಾನ ವಿಷ್ಣು ಇದೆ. ಆದರೆ ಅವ್ರಿಗೆ ಕಾರಣ ಏನಂತ ಕೇಳಿ ನಿಯಮ ಇದೆ. ತಮಗಿಂತ ಉತ್ತಮರ ಮೇಲೆ ಬಿಟ್ಟು ಹೋಗಕ್ಕೆ ಬರೋದಿಲ್ಲ. ಭಾರತೀ ದೇವಿ ಬೇರೆ ಉತ್ತಮರಿಲ್ಲ. ನೇರವಾಗಿ ಕೇಶವ ಅಂದರೆ ನೇರವಾಗಿ ಕೇಶವ ಅಲ್ಲ, ವಾಯುದೇವರ ಮೂಲಕ ಅಂತ. ಅದೇ ರೀತಿ ಇವರಿಗೂ ಕೂಡ ಏನರ್ಥ, ರುದ್ರದೇವರು ಒಳಗೆ ಮತ್ತೆ ಭಾರತ ರಮಣಾಂತರ್ಗತ ನಾರಾಯಣ ಕಾರ್ಯ ಸ್ತೋತ್ರವನ್ನು ಮಾಡಿದರು. ಉಮಾದ್ಯ ರೌದ್ರಮೇ ಇದೇನಾಯ್ತು? ಇದರಿಂದ ಅವರು ರುದ್ರದೇವರಿಗೆ ನಮಸ್ಕಾರಾದಿಗಳು ಇರುವುದೇನೆ ಕೇವಲ ಭಾರತೀಯರೊಳಗೆ ತಮ್ಮ ಪತಿ ಅಂತರ್ಗತ ನಾರಾಯಣ ಸ್ತೋತ್ರ ಮಾಡಿದ್ರು. ಇವ್ರು ಹಾಗಾದ್ರೆ ರುದ್ರದೇವರು ನಮಸ್ಕಾರ, ಪಡೆಯಿರತಕ್ಕಂಥ ಭಾರತೀಯ ಪ್ರಾಣಾಂತರ್ಗತ ನಾರಾಯಣ ನಮಸ್ಕಾರ. ಇದು ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಉಮಾದ್ಯಾರೋದ್ರಮೇ ಮಾತ್ರ ತಪಶ್ಚಕ್ರು ಯಥಾ ಪುರಾ ಪ್ರತ್ಯಕ್ಷೇ ಚ ಶಿವೇ ಜಾತೆ ತದ್ದೇಹಸ್ಥೇ ಚ ಕೇಶವೇ. ಯಥಾಪುರ ಅಂತ ಹೇಳಿದ್ರಿಂದ ಯಾವ ಏನಾಗಿದ್ದಾಗ ವಿಪ್ರಕನ್ಯಾ ಶಿವಕನ್ಯಾ ಆಗಿದ್ದಾಗ ಹೇಗೋ ಅದೇ ರೀತಿಯಲ್ಲಿ ಇವು ಮಾಡಿದರು. 2ನೇ ಜನ್ಮ ತಾನೇ, 2ನೇದು. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಹೇಗೋ ಹಾಗೆ ಮಾಡಿದರು. ಹಾಗೇನ್ ನಡೀತಾಗ ಅವರೆಲ್ಲರೂ ಕೂಡ ಬಂದಾಗ ಏನ್ ಬೇಕು ವರ ಅಂತ ಕೇಳಿದ್ದಷ್ಟೇ ಕೇಳಿಬಿಟ್ರು. ಪೃಥಕ್ ಪೃಥಕ್ ಪತಿಂ ದೇಹಿ. ಅವ್ರ ಉದ್ದೇಶ ಏನಾಗಿತ್ತು? ಈಗ ಸ್ವಪತಿಯ ಸಂಯೋಗ ಹೊಂದಬೇಕಾಗಿತ್ತು. ಪತಿಂ ದೇಹಿ ಅಂತ ಒಬ್ರು ಪತಿಂ ದೇಹಿ ಒಬ್ರು ಒಂದ್ಸರ್ತಿನೇ ಕೇಳಿದ್ರು ಎಲ್ಲರೂ ಕೂಡ. ಬಟ್ ಒಟ್ಟಾಗಿ ಎಷ್ಟು 5 ಸರ್ತಿ ಕೇಳಿಸ್ತು. ಅರ್ಥ ಆಯ್ತಾ? ಈಗ ಒಬ್ಬರು ಕೇಳಿದ್ದು ಒಂದೇ, ಆದ್ರೆ ಬಾಯಿ ಒಂದೇ, ಆದ್ರಿಂದ 5 ಸರ್ತಿ ಕೇಳಿದಾಗಾಯ್ತು. ಅರ್ಥ ಆಯ್ತಾ? ಬಾಯಿ ಒಂದೇ ಆಗಿದ್ರಿಂದ 5 ಸರ್ತಿ ಕೇಳಿದಾಗಾಯ್ತು. 5 ಸನಿ ಕೇಳಿಸ್ತು. ಗೊತ್ತಾಯ್ತಾ? ಅದು ಅವ್ರು ಹೇಳಿದ ಧ್ವನಿ ನಾರಾಯಣ ಹತ್ರ ಹೋಗ್ಲಿಕ್ಕೆ, ಇವ್ರ ಧ್ವನಿ ಇವರಿಗೆ ಕೇಳಿಸಿದ್ರು. ಅವ್ರೇನ್ ತಿಳ್ಕೊಂಡ್ಬಿಟ್ರು? ಒಬ್ಬರೇ 5 ಜನ ಪತಿ ಕೇಳ್ತಾರೆ ಅಂತ ತಿಳ್ಕೊಂಡ್ರು ರುದ್ರದೇವರು. ಆಗೇನ್ ಮಾಡಿದ್ರು? ಪ್ರಾರ್ಥಯ ಬಾಸುರಭವತ್ ಪಂಚಕೃದ್ವೋ ವಚೋಹಿತತೆ. ಸೊ ಪತಿಂ ದೇಹಿ ಅಂತ ಒಬ್ಬರು ಒಂದೇ ಕೇಳಿದ್ರು ಕೂಡ ಇವ್ರಿಗೆ ಕೇಳ್ಬೇಕಾದ್ರೆ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ 5 ಸತ್ ಕೇಳಿಸ್ದಾಗಾಯ್ತು. ಅವ್ರೇನ್ ಮಾಡಿದ್ರಾಗ ಅಪೇಕ್ಷೆ ಇದೆ, ಕೊಟ್ಬಿಟ್ರ ಅಂತ ಕೇಳಿದ್ದಾರೆ. ಸಾಮಾನ್ಯ ಹಿಂದೆಲ್ಲ ದೈತ್ರು ಏನೋ ಅವರ ಕೇಳಿರ್ತಾರೆ, ಕೊಟ್ಟಿದ್ದಾರೋ ಇಲ್ಲ ಅವರು ಹಾಗೆ ಸಾಯ್ಬಾರ್ಸಿ ಓತ ಕೊಟ್ರು ಅಷ್ಟೇನೆ. ಯಾಕೆ ತಪಸ್ ಮಾಡಿದ್ದಕ್ಕೆ ಫಲ ಅಷ್ಟೇ, ಅದ್ ಲೆಕ್ಕಾಚಾರ ಆ ರೀತಿ ಕೊಟ್ಬಿಟ್ಟು. ಉದಾಹರಣೆ, ಅಂಗಡಿ ಹೋಗ್ತೀರಿ, ಏನ್ ಕೇಳಿದ್ರು ಕೊಡ್ತಾರೆ ಅಷ್ಟೇ ಅವ್ರು. ಗೊತ್ತಾಯ್ತಾ? ಮತ್ತೆ ಎಂಥದ್ದು ಕೇಳಿದ್ರು ಕೊಡ್ತಾರೆ. ಯಾಕೆ ಆ ವ್ಯಾಪಾರ ಅಷ್ಟೇ. ಹೋಗೋದೇನೆ. ಯಾಕೆ ಅವ್ರೆ ನಿನ್ಗೆ ಯಾಕೆ ಕೇಳಿದಷ್ಟು ಕೊಡುತ್ತೆ ಇವ್ನು ಕೂಡ. ಅವ್ನು ಕೇಳಿದ್ರೆ ಒಪ್ಪೋದಿಲ್ಲ ಕೂಡ, ಗೈಡ್ ಮಾಡೋದಿಲ್ಲ ಅವರು, ಕೇಳಿದ್ರೆ ಒಪ್ಪೋದಿಲ್ಲ ಕೂಡ. ನಾ ಕೇಳಿದಷ್ಟು ಕೊಡು ಅಷ್ಟೇ, ನಿಂಗೆ ಯಾಕದಲ್ಲ ಅಂತ ತಿಳಿತಾ? ಆದ್ದರಿಂದ ವ್ಯವಹಾರ. ವಿಷ್ಣುರ್ ಭಾರತೈತು ದದೌ ಪತಿಂ. ಹಾಗೇನಾಯ್ತು? 5 ಜನ ಆಯ್ತು ಇರ್ಬಿಗೆ. ಅನ್ಯಾಸಾಂ ಶಿವ ಏವಾಥ ಪ್ರದೌ ಚತುರಃ ಪತೀನ್ ಪಂಚತೆ ಪತಯಸ್ಸಂತು ಅಂತ ಹೇಳಿ 5 ಜನ ಗಂಡ ಅಂತ ಕೇಳಿದ್ಯಲ್ಲ. 5 ಜನ ಗಂಡ ಹೇಳ್ಕೊಟ್ಟು ಬರೀ ಒಂದಕ್ಕೊಂದು ಎಷ್ಟು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ವಿಜ್ಞಾನ ಪ್ರಶ್ನೆ ಅಲ್ಲ. ಅದ್ ಕಾರಣ ಏನು ಅಂದ್ರೆ ಬ್ರಹ್ಮದೇವರ ಶಾಪದಿಂದ ಹಾಗಾಯ್ತು. ಬ್ರಹ್ಮದೇವರ ಶಾಪದಿಂದಾಗಿ ಈ ಪ್ರಸಂಗ ಬಂತು. ಆಕ್ಚುಲಿ ವಿಲಾಸ ತೋರ್ಸಕ್ ಹೊರಟಾಗ ಇವರು ಸೇರ್ಕೊಂಡಿದ್ದಾರೆ. ಉಮಾದೇವಿ 5 ಜನ 4 ಜನ ಹೋದ್ರಲ್ಲ, ಇವರು ಸೇರ್ಕೊಂಡಿದ್ದಾರೆ. ಆ ಶಾಪದಲ್ಲಿ ಏನಾಯ್ತು? ಈಗ ಅವ್ರ ಪಾಲು ಬರುತ್ತೆ. ಈಗ ಅದು ಅವ್ರಿಗೆ ತಾವು ಶಾಪ ತಗೊಂಡವರು. ಶಾಪ ಏನಂತ ಕೊಟ್ಟವರು? ಅನ್ಯ ದೇಹಕ್ಕೆ ಆ ಶಾಪ ಕೊಟ್ಟರು. ಆದ್ರೆ ಇವ್ರಿಗೆ ಶಾಪ ಆಯ್ತು. ಅದೇ ಕಡೆಗೆ ಯಾವ ತರ ಶಾಪ ಆಯ್ತು ಇವರಿಗೆ? ಪುರುಷ ತಮ್ಮ ಸಂಯೋಗ ತಪ್ಪಿದಾಗ ಆಯ್ತಲ್ಲ. ಈಗ ತಮ್ಮ ಪತ್ನಿ ಅನ್ಯ ಸಂಯೋಗ ಮಾಡಿದ್ರೆ ಇವ್ರಿಗೆ ದೋಷ ಬಂತ ಇಲ್ಲ. ಇಬ್ರಿಗೂ ಶಾಪ. ಇವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತಲ್ಲ, ಇಬ್ರಿಗೂ ಕೊಟ್ಟಾಗಿದೆ. ಇಬ್ರಿಗೂ ಶಾಪ ಕೊಟ್ಟಾಗಾಯ್ತು. ಈ ಪನಿಷ್ಮೆಂಟ್ ಟ್ರಾನ್ಸ್ಫರ್, ಗಂಡನವ್ರಿಗೆ ಹೆಂಡತಿ ಅನ್ಕೊಂಡು ಮಾಡ್ಬಿಟ್ರೆ ಪನಿಷ್ಮೆಂಟ್ ಯಾರಿಗಾಯ್ತು? ಈಗ ತಪ್ಪೊಬ್ಬರು ಮಾಡಿದಾನೆ, ಅವ್ರು ಟ್ರಾನ್ಸ್ಫರ್ ಮಾಡಿದ್ರೆ ಈಗ ಪನಿಷ್ಮೆಂಟ್ ಯಾರಿಗೆ ಬಂತು? ಇಬ್ರಿಗೂ ಬಂತು. ಈಗ ಜಾಯಿಂಟ್ ಆಗಿ ತಪ್ಪು ಮಾಡಿದಾಗ ಅದಕ್ಕೆ ಕರ್ಮೈಕ್ಯ ಅಂದ್ರೆ ಅದೇ. ಜಾಯಿಂಟ್ ಆಗಿ ತಪ್ಪು ಮಾಡಿದಾಗ ಏನ್ ಮಾಡ್ಬೇಕು? ಜಾಯಿಂಟ್ ಆಗಿ ಅನುಭವಿಸ್ಬೇಕು. ಅದು ಅವ್ರಿಗೆ ಗೊತ್ತಿಲ್ಲ, ಆ ಟೈಮ್ನಲ್ಲಿ ಗೊತ್ತಿಲ್ಲ. ಶಾಪದಿಂದಾಗಿ ಅಜ್ಞಾನ. ಬೇರೆ ದೇವತೆಗಳಿಗೆ ಅಜ್ಞಾನಾದಿಗಳು ಬರಬಾರದು ಅಂತಿಲ್ಲ.
ವಾಯುದೇವರಿಗೆ ಮಾತ್ರ ಬರೋದಿಲ್ಲ, ಋಜುಗಳಿಗೆ ಬಿಟ್ಟರೆ ಉಳಿದವರಿಗೆಲ್ಲ ಚಾನ್ಸ್ ಇದೆ. ಇಲ್ಲಿ ಬಂತೀಗ ಶಾಪ ಬೇರೆ ಇದ್ದೇ ಇತ್ತು ಹಾಡಾಗ್ಲಿಕ್ಕೆ. ಭಾರತಿಗಲ್ಲ, ಉಮಾ, ಪಾರ್ವತಿ, ಶಚಿ, ಶ್ಯಾಮಲ, ಭಾರತಿ ಶಾಪ ಇಲ್ಲ. ಅವ್ರು ಇವರಿಗೋಸ್ಕರ ಅವ್ರು ತಪಸ್ ಮಾಡ್ತಾರೆ ಅಷ್ಟೇ, ಇವ್ರಿಗೋಸ್ಕರ ತಪಸ್ ಮಾಡ್ತಾರೆ, ಅವ್ರಿಗೇನು ಬೇಕಿಲ್ಲ. ಎಷ್ಟೋ ಸತ್ಯ ತುಂಬ ಬೇಕಾದಾಗ ಅವ್ರ ಟಿಕೆಟ್ ಇವರೇ ತಗೋತಾರಲ್ಲ, ಹಾಗೆ ಅವ್ರ ಟಿಕೆಟ್ ಇವರೇ ತಗೊಂಡು ಅವೆಲ್ಲ ಖರ್ಚು ಕರ್ಕೊಂಡು ಜೊತೆ ಬರ್ತೀವಿ ಅಂದ್ರೆ ಹಾಗೆ ಮಾಡ್ತಾರೆ. ದೊಡ್ಡ ದುಡ್ಡೆಲ್ಲ ಕೇಳಕ್ಕಾಗಲ್ಲ, ಕೆಲವು ಸಣ್ಣ ವಿಷಯಕ್ಕೆಲ್ಲ ದುಡ್ಡು ಕೇಳಕ್ಕಾಗೋದಿಲ್ಲ. ಇವರಿಗೆ ಅದು ಅರ್ಥ ಲೆಕ್ಕದ ಸಣ್ಣದ ವಿಷಯನೇ. ಶಿವದೇಹ ಸ್ಥಿತೋ ವಿಷ್ಣು ಭಾರತೇ ತದೌಪತಿಂ. ಮತ್ತು ದೊಡ್ಡವರಿಗೆಲ್ಲ ಊಟಕ್ಕೆ ಹೋಗಿರ್ತಾರೆ, ಆಗ ಅವರು ಇವ್ರ ಜೊತೆ ಬಂದಾರ ಸುಮ್ಮನೆ ಬಿಡ್ತಾರೆ, ಯಾರು ಊಟ ಹಾಕಲ್ಲ ಅನ್ನೋದಿಲ್ಲ, ಅಥವಾ ಇದು ಕೇರ್ ಮಾಡಲ್ಲ, ಏನೋ ದುಡ್ಡು ಕೇಳೋದಿಲ್ಲ. ಈ ಹೋಟೆಲ್ಗೆ ಹೋದವರು ಕೂಡ ನಮ್ಮ ಪಾರ್ಟಿ ಅಂತ ಹೇಳ್ಬಿಟ್ಟು ದುಡ್ಡು ಇವನು ಪೇ ಮಾಡ್ತಾನೆ ಅಂತ ಅರ್ಥ. ಯಾರ ಬಂದಿರ್ತೀವಿ ಇಷ್ಟು ನಮ್ಮವರು ಅಂತ ಹೇಳ್ಬಿಟ್ಟು ಎಲ್ಲರ ದುಡ್ಡು ಕೇಳಕ್ ಹೋಗಲ್ಲ ಅವನು, ಯಾರು ಕೇಳ್ತಾನೆ? ಮುಖ್ಯಸ್ಥನ ಮಾತ್ರ. ಆ ದೃಷ್ಟಿಯಲ್ಲಿ ಇವ್ರ ಜವಾಬ್ದಾರಿ ಬೇರೆ, ಅವ್ರದ್ದು ಬೇರೆ. ಅನ್ಯಾಸಾಂ ಶಿವ ಏವಾಥ ಪ್ರದದೌ ಚತುರ ಪತೀನ್ ದೇವ್ಯ ಚತಸ್ರಸ್ತು ತದ. ನಿನ್ನೆ ಹೇಳಿದ್ದೆ, ಸೇಮ್ ಟಿಕೆಟ್ ತಗೊಂಡಾಗ ಏನಾಯ್ತು, ಈಗ ಎಲ್ಲ ಟಿಕೆಟ್ ಸೇರಿ ಒಂದೇ ತೊಗೊಂಡ್ಬಿಟ್ಟಿದ್ದಾರೆ. ಎಷ್ಟು ಕೊಡ್ತಾರ ಆ ಥರ ಪಾರ್ಟಿ ಕೊಟ್ಬಿಟ್ಟಾಗ ಓದಕ್ಕೆ ಲಿಸ್ಟ್ ಮಾಡಿ ಟಿಕೆಟ್ ಕೊಟ್ಬಿಡ್ತಾರೆ. ಅವ್ರಿಗೂ ಉಳಿಯಿತು, ಇವರಿಗೂ ಒಂದು ಇವ್ರಿಗೆ ಉಳಿಯಿತು. ಕೆಲಸದ ಲಾಭ ಭಾಳ ಬೆನಿಫಿಟ್ ಇದೆ ಅದರಿಂದ. ಕೆಲವು ಸರ್ತೆ ಪ್ರಾಬ್ಲಮ್ ಬರುತ್ತೆ, ಗೊತ್ತಾಯ್ತಾ? ಅದು ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ಯಾಸ ಅದೇನಾಯ್ತು, ಟಿಕೆಟ್ ಐಕ್ಯ ಅಂತ ಹೇಳಿದ್ದೇನೆ. ಇದು ಕರ್ಮ ಐಕ್ಯ, ಟಿಕೆಟ್ ಐಕ್ಯ ಐತೆ. ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ರೂಮ್ಗಳಲ್ಲಿ, ಹಾಸ್ಟೆಲ್ಗಳೆಲ್ಲ ರೂಮ್ ಐಕ್ಯ. ಮತ್ತು ಒಂದೇ ರೂಮಲ್ಲಿ ಇದ್ದಾಗ ಏನೇ ಆದ್ರೂ ಕೂಡ 4 ಸಾವಿರ ಅನುಭವಿಸ್ಬೇಕು. ನೀರು ಬರಲಿ 4 ಸಾವಿರಕ್ಕೂ ಇಲ್ಲ, ಅರ್ಥ ಆಯ್ತಾ? ಒಂದೇ ಒಟ್ಟಾರೆ 8 ಮನೆ ಕಾಮನ್ ಸಪ್ಲೈ, ಎಲ್ಲರಿಗೂ ನೀರಿಲ್ಲ. ಅದು ನಮ್ದು ಬೇರೆ, ನಮ್ಮ ಕನೆಕ್ಷನ್ ಬೇರೆ ಅಂತ ಹೇಳ್ತಾರೆ. ಪಕ್ಕ ಬೇರೆ ಕರೆಂಟ್, ನಮ್ಮಲ್ಲಿ ಕರೆಂಟ್ ಇಲ್ಲ ಕೇಳಿದ್ರೆ ನಮ್ಮ ಕನೆಕ್ಷನ್ ಬೇರೆ ಅಂತ ಹೇಳ್ತಾರೆ. ಅವಾಗ ಏನಾಯ್ತು, ಇದಾಗ ಒಂದೇ ಅಂದ್ಬಿಟ್ಟು ಇವ್ರಿಗೂ ಹೋಯ್ತು, ಅವ್ರಿಗೂ ಹೋಯ್ತು, ಇಬ್ಬರಿಗೂ ಹೋಯ್ತು. ದೇವ್ಯಶ್ಚತಸ್ರಸ್ತುತದ ಅನ್ಯಾಸಾಂ ಸೇವಯೇ ವಾತ ಪ್ರದದೌ ಚತುರ ಪತೀನ್ ದೇವ್ಯಶ್ಚತಸ್ರಸ್ತುತದ ದತ್ತ ಮಾತ್ರೇ ವರೇ ಮುನಾ. ಈಗ ಇನ್ನೊಂದು ಪ್ರಾಬ್ಲಮ್ ಶುರುವಾಯ್ತು. ಯಾವಾಗ ಇವರು 5 ಜನ ಆಗಲಿ ಅಂತೇಳಿ ಅವ್ರು ಇದೇನಿದು, ನಾವು ಹೊರ ಕಡೆ ಶಾಪ ಕೊಡೋದ ಹೇಗೆ ಅಂತ ಅವ್ರ ಗಲಾಟೆ. ಶಾಪ ಕೊಡೋದು ಜೋರ ಅಳ್ತಕ್ಕೂ ಹೋಗ್ಬಿಟ್ಟು ಯಾರು 5 ಪತಿನ ಇವತ್ತು ಸಾಮಾನ್ಯ ಇವತ್ತಿನ ಕಾಲಕ್ಕೆ ಕೂಡ ಯಾವ ಸರ್ಕಾರದ ಲೇಬರ್ ಕೂಡ ಏನಿಲ್ಲ. ಒಬ್ರಿಗೆ ಅನೇಕ ಹೆಂಡದಲ್ಲಿ ಇರೋ ಗಂಟೆ ಒಪ್ಕೊಂಡಿದ್ದಾರೆ, ಆದರೆ ಒಬ್ರಿಗೆ ಅನೇಕ ಗಂಡದಲ್ಲಿ ಒಪ್ಕೊಂಡಿಲ್ಲ ಇನ್ನೂ ಕೂಡ. ಯಾವುದೇ ದೇಶದಲ್ಲೂ ಕೂಡ ಏನಿಲ್ಲ. ಅದು ಕೆಲವೆಲ್ಲ ಇರ್ಬೋದು, ಆ ವಿಚಾರ ಬೇರೆ. ಅದು ಅಧಿಕೃತವಾಗಿ ಒಬ್ಬ ಹೆಂಡತಿಗೆ ಏಕಕಾಲಕ್ಕೆ ಅನೇಕ ಗಂಡದನ್ನು ಒಪ್ಪಿಲ್ಲ. ಒಬ್ಬೊಬ್ಬರಿಗೆ ಅನೇಕ ಹೆಂಡದನ್ನು ಒಪ್ಪಿದೆ, ರಾಜಮಾರಾಗಿದ್ದೇ ಇದ್ದ. ಇದು ಒಪ್ಪಿಲ್ಲ. ಇದು ಭಾರಿ ಆಶ್ಚರ್ಯ. ಅದು ಎಷ್ಟೇ ಬೈದರೂ ಫಾಲೋ ಮಾಡ್ತಿರೋದು ಹಾಗೇನೆ, ಗೊತ್ತಾಯ್ತಾ? ಕೆಲವು ಕಡೆ ಏನ್ ಮಾಡಿದ್ದಾರೆ, ಡೈವರ್ಸ್ ಆಗದೆ ಇಬ್ರು ಮದುವೆ ಆಗಾಗಿಲ್ಲ, ಬೇರೆ ಮದುವೆ ಇಬ್ರು ಆಗಾಗಿಲ್ಲ ಅಂತಂತಿದೆ. ಆದ್ರೆ ಹೆಚ್ಚಾಗಿ ಇದಕ್ಕೆ ಮಾತ್ರ ಏನ್ ಮಾಡಿದ್ದಾರೆ, ಗಂಡಸರಿಗೆ ಎಷ್ಟೋ ಕಡೆ ಅಲೋ ಇದೆ, ಆದ್ರೆ ಈಗ ಹೆಂಗಸರಿಗೆ ಅಲೋ ಇಲ್ಲೇ ಇಲ್ಲ. ಜೋರಾಗಿ ಅಳ್ತಾ ಕೂತ್ಕೊಂಡ್ಬಿಟ್ಟಾಗ ದೇವ್ಯಶ್ಚತಸ್ರಸ್ತುತದ ದತ್ತ ಮಾತ್ರೇವರೇ ಮುನಾ ದೇವಾನಾಂ ಅವತಾರಾರ್ಥಂ ಪಂಚದೇವ್ಯಸ್ಮ ಇತ್ಯಥ ನಾಜಾನನ್ ಏಕದೇಹತ್ವಾತ್. ದೇಹ ಒಂದೇ ಆಗಿ ಅವ್ರು ಕೇಳಿದ್ರಿಂದ ಅವ್ರು ಏನ್ ತಿಳ್ಕೊಂಡ್ರು, ರುದ್ರದೇವರಿಗೆ ಗೊತ್ತಾಗದೆ ಹೊರ ಕೊಟ್ಬಿಟ್ರು. ಇವ್ರು ನೋಡಿದ್ರೆ ಒಬ್ಬರಿಗೆ ಒಟ್ಟೊಂದು ಇವರೇ ದುಃಖ ಆಯ್ತು. ಚಿದ್ಯೋಗಾತ್ ಕ್ಷೀರ ನೀರವತ್. ಯಾತ್ ಗೊತ್ತಾಗ್ಲಿಲ್ಲ, ಏಕದೇಹತ್ವಾತ್ ದೃಷ್ಟಾಂತ ಕೊಡ್ತಾರೆ. ಹಾಲಲ್ಲಿ ನೀರು ಸೇರಿದಾಗ ನಮಗೇನು ಗೊತ್ತಾಗೋದಿಲ್ಲ, ಹಾಲು ಬೇರೆ ನೀರು ಬೇರೆ ಗೊತ್ತಾಗೋದಿಲ್ಲ. ಆ ರೀತಿ ಆಯ್ತು ರುದ್ರದೇವರಿಗೆ. ಆ ಸಮಯದಲ್ಲಿ ಅಜ್ಞಾನಕ್ಕೆ ಒಂದು ಕಾರಣ, ಶಾಪ ಮುಖ್ಯ ಕಾರಣ ಇದ್ದೇ ಇದೆ. ಚಿದ್ಯೋಗಾತ್ ಕ್ಷೀರ ನೀರವತ್ ತಾಶ್ರುತ್ವ ಸ್ವಪತಿಂ ದೇವಿ. ಎಷ್ಟೋ ಸತ್ತ ಅಂಗಡಿಗೆ ಹೋಗ್ಬಿಡ್ತಾರೆ, ಇಬ್ರಿಗೆ ಹೇಳಿರ್ತಾರೆ, ಇಬ್ರು ತಂದು ಬಿಡ್ತಾರೆ, ಗೊತ್ತಾಯ್ತಾ? ಅವಾಗೇನಾಯ್ತು, ಒಬ್ರು ತಂದ್ರೆ ಸಾಕಾಗಿತ್ತು, ಇಬ್ರು ತಂದು ಬಿಡ್ತಾರೆ. ಇದು ಬೇರೆ ಬೇರೆ ಅಂಗಡಿಯಿಂದ ಒಂದೇ ಅಂಗಡಿಗೆ ಹೋಗ್ತಾರೆ, ಇದು ಪ್ಯಾಕ್ ಮಾಡೋ ತಗೊಂಡು ಇನ್ನೊಂದಕ್ಕೆ ಹೋಗ್ತಾರೆ, ಇವ್ರು ಪ್ಯಾಕ್ ಇನ್ನೊಂದು ಹೋಗ್ತಾರೆ. ಇಬ್ಬರಿಗೂ ಬೇಕಾಗಿತ್ತು ಒಂದೇ ಆಕ್ಚುಲಿ. ಅವ್ರು 2 ಪಾರ್ಟಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ನೀವು ಹೇಳಿರಿ ಅಂತ. ಇಲ್ಲ, ಅವ್ರ ಪರ ನಾನೇ ಹೇಳಿದ್ದು, ಒಬ್ಬರೇ ಹೇಳಿದ್ದು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆಯವ್ರು ಏನ್ ಮಾಡ್ತಾರೆ, ಬಿಲ್ ಹಾಕ್ಬಿಟ್ಟು ತಗೊಂಡೋಗ್ರೆ ಏನ್ ಮಾಡೋಕ್ಕಾಗಲ್ಲ. ಕೆಲಸ ಬಿಲ್ ಹಾಕ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ನೀವೇ ವ್ಯವಸ್ಥೆ ಮಾಡಿಕೊಡಿ, ನಾವೇನ್ ಮಾಡೋಕ್ಕಾಗಲ್ಲ ಅಂತ. ಅದು ಸ್ಟ್ರೈಕ್ ಆಫ್ ಮಾಡಿದ್ರೆ ಅವ್ನಿಗೆ ಗಲಾಟೆ ಮಾಡ್ತಾರೆ ಅಂತೇಳಿ. ಇವೆಲ್ಲ ಪ್ರಾಬ್ಲಮ್ಗಳು. ಇಬ್ಬರು ಕೂಡ ಹೇಳಿದ್ದಾರೆ, ಬೇಕಾಗಿರೋ ಒಬ್ರಿಗೇನೆ. ಇವ್ರು ಹೇಳಿದ್ದು ಇವ್ರಿಗೆ ಗೊತ್ತು, ಇವ್ರು ಹೇಳಿದ್ದು ಅವ್ರಿಗೂ ಗೊತ್ತಿಲ್ಲ, ಡೂಪ್ಲಿಕೇಟ್ ಆಗೋದಿಲ್ಲ. ಆ ಥರ ಐತೆ. ಇವ್ರಿಗೆ ಗೊತ್ತಿ ಆಯ್ತು 5 ಜನ ಆಗಲಿ ಅಂತ ಹೇಳಿದ್ದಕ್ಕೆ. ತಾಶ್ರುತ್ವ ಸ್ವಪತಿಂ ದೇವಿ ರಚಿರಾತ್ಯಾಸ್ಯ ಸೀತಿ ಚ ವಿಷ್ಣುಕ್ತಂ ಶಂಕರೋಕ್ತಂಚ ಚತ್ವಾರ ಪಥಯ ಪೃಥಕ್. ಹೊರ ಕೊಡಬೇಕಾದ್ರೆ 5 ಜನ ಸಿಗ್ತಾರೆ, ಬೇಗ ಸಿಗ್ತಾರೆ ಅಂತ ಬೇರೆ ಹೇಳ್ಬಿಟ್ರು. 5 ಜನ ಗಂಡರಾಗ್ತಾರೆ, ಬೇಗ ಆಗಿಬಿಡ್ತಾರೆ. ವಿಷ್ಣುಕ್ತಂ ಶಂಕರೋಕ್ತಂಚ. ಭಾರತೀ ದೇವಿಗೆ ಹೇಳಿದ್ದು ವಿಷ್ಣು, ಇವ್ರು ಹೇಳಿದ್ದು 4, ಒಟ್ಟು 5 ಆಯ್ತು. ಚತ್ವಾರ ಪಥಯ ಪೃಥಕ್ ಭವಿಷ್ಯಂತಿ.
ಇತಿ ಅಥೈಕಸ್ಯಾಹ ಬೇನಿರೆ ಪಂಚಭರ್ತೃತಾಂ. ಅವ್ರಿಗೆ ಕೊಟ್ಟ ಅವ್ರಿಗೂ ಗೊತ್ತಿಲ್ಲ, ತಗೊಂಡು ಇವ್ರಿಗೂ ಗೊತ್ತಿಲ್ಲ. ಒಬ್ಬೊಬ್ಬರೇ ಕೇಳಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ಒಬ್ಬೊಬ್ರು ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. 5 ಜನಕ್ಕೆ ಯಾಕೆ ಕೊಟ್ಟಿರ್ತೀವ್ರು, 5 ಸತ್ ಯಾಕೆ ಕೇಳಿದ್ರಿ ಅಂತ ಅವರು. ಗೊತ್ತಾಯ್ತಾ? 5 ಸತ್ ಅವ್ರು ಕೇಳೂ ಇಲ್ಲ, ಇವ್ರು 5 ಜನ ಕೊಟ್ಟೂ ಇಲ್ಲ. ಆಗಿದ್ದೇನೋ ಒಬ್ಬನೇ 5 ಹೊತ್ತು ಕನ್ಫ್ಯೂಷನ್ ಐತಿ. ಭವಿಷ್ಯಂತಿ ತಥೈಕಸ್ಯ ಮೇನಿರೇ ಪಂಚಭರ್ತೃತಾಂ ರುರುಧು ಚೇಕದೇಹಸ್ಥಾಃ ಏಕೈವಾಹಮಿತಿ ಸ್ಥಿತಾಃ. ಒಬ್ಬೊಬ್ಬರಿಗೂ ಒಬ್ಬರೇ ತರಿಸಿ ಭಾರತೀಯ ಎಂಬಿಟ್ಟು ಉಳಿದ ಅಳ್ತಾ ಇದ್ದಾರೆ, ಉಳಿದಾಕ್ತಾರೆ. ಯಾಕಂದ್ರೆ 4 ಜನಕ್ಕೂ ಏನನ್ಸುತ್ತೆ, ಒಬ್ಬರೇ ತರಿಸ್ಬಿಟ್ಟಿದೆ. ಇವರಿಗೆ ಗೊತ್ತಾದ್ರಿಂದ ಪ್ರಶ್ನೆ ಇಲ್ಲ, ಆದ್ರೆ ಮುಖ ಒಂದೇ ಆದ್ರಿಂದ, ಬಾಯಿ ಒಂದೇ ಆದ್ರಿಂದ ಎಲ್ಲರೂ ಹೊತ್ತ ಕಾಣಿಸ್ತಾ ಇದೆ. ಆಗ ಏಕೈವಾಹಂ ಇತಿ ಸ್ಥಿತಾಃ ಅಥ ಅಭ್ಯಾಗವನ್ ಮಹೇಂದ್ರೋತ್ರ ಸೋಬ್ರವೀತ್ ತಾಂ ಸ್ತ್ರೀಯಂ ಕಿಮರ್ಥಂ ರೋದಿಷೀತ್ಯೇವ ಸಾಬ್ರವೀತ್ ದೊಡ್ಡರೂಪಿಣಂ. ಅಥ ಅಭ್ಯಾಗಾತ್ ಮಹೇಂದ್ರ ಅತ್ರ. ಹೇಗೆ ಒಂದೊಂದೇ ಸೇರ್ತಾ ಹೋಗುತ್ತೆ. ಅಲ್ಲಿ ಇಂದ್ರದೇವರು ಬಂದರ ಹೊತ್ತಿಗೆ ಅದೇ ಸೇವೆಗೆ ಬರ್ಬೇಕಾ? ಅದೇ ಇವರು ಯಾರು ಕೇಳಿಲ್ಲ ಅವ್ರನ್ನ. ಆ ಕ್ಷಣಕ್ಕೆ ಅಲ್ಲಿ ಬಂದ್ರು. ಎಲ್ಲ ಯೋಗ ಅಂದ್ರೆ ಹಾಕ್ಬಿಟ್ಟು ಕೂತ್ಬಿಡತ್ತೆ. ಅದ್ಯಥಾಭ್ಯಾಗಾನ್ ಮಹೇಂದ್ರೋತ್ರ ಸೋ ಅಬ್ರವೀತ್ ತಾಮ್ರ ಸ್ತ್ರೀಯಂ. ತಕ್ಷಣನೇ ಅವಳದನ್ನು ಕೇಳಿದೆ, ಯಾಕೆ ಅಳುತ್ತಿದ್ಯಮ್ಮ ಅಂತ ಕೇಳಿ, ಯಾಕೆ ಅಳುತ್ತಿರೋದು ಅಂತ ಕೇಳಿದ. ಅವ್ರು ಕೇಳಿದ ತಪ್ಪೇನಿಲ್ಲ. ಯಾತಕ್ಕೆ? ಅವ್ರು 3 ಲೋಕದ ರಾಜ, ತ್ರಿಲೋಕೇಶ. ಸೊ ಇದಕ್ಕೂ ಸೇರಿ ಅವರು. ಈಗ ಯಾರ್ಯಾರು ಆಚಾರ್ಯರು ಭೂಲೋಕ ಅವರು ಇಂದ್ರ, ಅವರೇ ಮುಖ್ಯಾಧಿಪತಿ. ಮಳೆ ಬೆಳೆ ಅಂತ ಕೊಡ್ತಾರೆ, ತಮ್ಮ ದೇಶ ಅಂತ ಕೊಡ್ತಾರೆ ಅವ್ರಿಗೆ. ಮಳೆ ಬೆಳೆ ಕೊಡೋದು ಇಂದ್ರದೇವ್ರ ತಾನೆ, ಮಳೆ ಕೊಡೋದು ಅವ್ರ ಕೆಲಸ. ತಮ್ಮ ಇದನ್ನ ನೋಡ್ಕೊಂಡಾಗ ಲೆಕ್ಕ. ಅದು ನಮ್ಮ ಪ್ರಜೆ ಇದ್ದಾಗ ಲೆಕ್ಕ. ನಮ್ಮ ಪ್ರಜೆನ ಮಾತಾಡಿಸಿ ಕೇಳ್ಬೇಕಾದ್ರೆ ಅವ್ರ ಕೆಲಸ. ಕೇಳಿದ್ರು ಯಾಕೆ ಅಳತೆ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಯಾರೇ ದುಃಖದಲ್ಲಿದ್ರು ಕೇಳಬೇಕು, ಸಂಬಂಧ ಇಲ್ಲದೆ ಹೋದ್ರು ಕೂಡ. ಇದು ಸಂಬಂಧ ಬೇರೆ ಇದೆ. ಈಗ ಪ್ರಜೆ ಎಂಬ ಸಂಬಂಧ ಇದೆ. ಕೇಳಿದ್ರು. ಅಬ್ರವಿ ದೊಡ್ಡ ರೂಪಿಡಂ. ಅಲ್ಲೂ ಸಮಸ್ಯೆ ಅಂದ್ರೆ ರುದ್ರದೇವರು ಮೂಲ ರೂಪದಲ್ಲಿ ಬಂದಿಲ್ಲ, ಒಟ್ಟು ರೂಪಿಡಂ, ಒಟ್ಟು ರೂಪದಲ್ಲಿ ಬಂದಿದ್ದ. ಒಟ್ಟು ರೂಪದಲ್ಲಿ ಬಂದಿದ್ದು ವಿಶೇಷ ಆಯ್ತು. ಅದರಿಂದ ಇವ್ರಿಗೆ ಏನು ಗೊತ್ತಾಗ್ಲಿಲ್ಲ, ಇಂದ್ರದೇವರು ರುದ್ರದೇವರು ಬಂದೇ ಅಂತ ಗೊತ್ತಿಲ್ಲ. ಶಂಕರಂ ದರ್ಶಯಿತ್ವೈವ ಪಂಚಭರ್ತೃತ್ವವೇ ವಿಷಮೇ ವರಾರ್ಥಂ ಅರ್ಥಿತ ಪ್ರಾದಾತಿಥಿತೆ ಇತಿತಂ ಶಿವ ಇತ್ಯಥಾ. ಶಂಕರಂ ದರ್ಶಯಿತ್ವೈವ. ಆಗ ಆಕೆ ಏನ್ ಮಾಡಿದ್ರು ನೋಡಿ, ಒಟ್ಟು ಇದ್ದಾರಲ್ಲ, ವರ ಕೇಳಿ ಏನೋ ವರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಪಂಚಭರ್ತೃತ್ವ ವೇಷಮೇ ವರಾರ್ಥಂ ಅರ್ಥಿತ ಪ್ರಾದಾತ್. ನನಗೆ ವರ ಬೇಕು ಅಂತ ಕೇಳಿದರೆ 5 ಜನ ಗಂಡರ ವರ ಕೊಟ್ಬಿಟ್ಟಿದ್ದಾರೆ. ಅದು ಇವ್ರಿಗೆ ಏನಾಯ್ತು, ಸಿಟ್ಟು ಬಂತು. ಒಟ್ಟು ರೂಪದಲ್ಲಿ ಇದ್ದಿದ್ದರಿಂದ ಗೊತ್ತಾಗ್ಲಿಲ್ಲ. ಈ ಮುಕ್ತಿಯಲ್ಲಿ ಬಾಸ್ ಇದ್ರೆ ಹಾಗೆ ಇವರಿಗೆ ಬಾಸೆ ಅವರು. ರುದ್ರದೇವರು ಗುರುಗಳು ತುಂಬಾ ಮೇಲೆ ಇದ್ದಾರೆ ತಾರತಮ್ಯದಲ್ಲಿ. ಅವ್ರು ಆ ರೂಪದಲ್ಲಿ ಬಂದ್ರೆ ಗೊತ್ತಾಗ್ಲಿಲ್ಲ, ಯಾರೋ ಒಟ್ಟು ಅಂತ ತಿಳ್ಕೊಂಡ್ಬಿಟ್ಟು. ಬೂದು ರೂಪದಲ್ಲಿ ಬಂದಿದ್ದಾರೆ, ಏನಾಗ್ತಿತ್ತಾಗ ಯಾಕೆ ಕೊಟ್ಟಿರಿ ಅಂತ ಕೇಳಬಹುದಾಗತ್ತೆ. ಎಲ್ಲ ಇಲ್ಲ, ಸಿಟ್ಟೆ ಬಂದ್ಬಿಡುತ್ತೆ ಇವರಿಗೆ. ಒಟ್ಟು ರೂಪಿಣ ಅಜಾನನ್ ಶಕ್ರ ಆಹ ಉಚ್ಚೈಹಿ ಕಿವೇತದ್ ಭುವನತ್ರಯೇ ಮತ್ಪಾಲಿತೆ ಯೋಷಿತಂ ತ್ವಂ ವೃಥಾ ಶಪಸಿ ದುರ್ಮತೆ. ಹೇ ದುಷ್ಟ, ದುರ್ಬಿಟ್ಟು ಹೇ ದುರ್ಮತೆ, ಹೀಗೆ ಮಾಡೋದು. ಅಜಾನನ್ ಶಕ್ರ ಆಹ ಉಚ್ಚೈಹಿ ಕಿವೇತದ್ ಭುವನತ್ರಯೇ. ಏನಿದು 3 ಲೋಕದಲ್ಲಿ ಇದು ಅನ್ಯಾಯ ಸರಿಯಲ್ಲ. ಯತ್ಪಾಲಿತೆ ಯೋಷಿತಂ, ಮತ್ಪಾಲಿತೆ, ನನ್ನ ದೇಶ ಇದೆಲ್ಲ ಕೊಡ, ನನ್ನ ರಾಜ್ಯ ಇದು, ನನ್ನ ಪ್ರಜೆ, ಇವಳಿಗೆ ವರ ಕೊಡ್ತೀರಿ, ಶಾಪ ಕೊಡೋದೆ ನೀನು ಅಂತ ಬೈದು. ಎಷ್ಟು ಕೆಟ್ಟ ಬುದ್ಧಿ ನಿಂದು, ವೃಥಾ ಶಪಸಿ ದುರ್ಮತೆ. ಯಾಕೆ? ಹೌದೌದು, ಎಲ್ಲರಿಗೂ ಅದು ಒಂದೇ ಭೂಲೋಕದಲ್ಲಿ ಬಂದ್ರೆ ಇದಾಗಿಬಿಡುತ್ತೆ. ಮೊದಲೇದಾಗಿ ಕೆಲವು ವಾತಾವರಣ ಬಿಸಿ ಇರುತ್ತೆ, ಅಲ್ಲಿ ಹೋದ್ರೆ ಬಿಸಿ ಆಗುತ್ತಲ್ಲ ಮೈಯೇ. ಫ್ರಿಜ್ ಮುಂದೆ ತಣ್ಣಗಾಗತ್ತೋ ಇಲ್ವೋ, ಅದೇನದು ಎನ್ವಿರಾನ್ಮೆಂಟ್ ಎಫೆಕ್ಟ್. ಅದು ಭೂಲೋಕ ಬಂದ ದೇವತೆಗಳಿಗೆ ಏನಾಗುತ್ತೆ, ಅದು ಇಷ್ಟಪಡೋದ್ರಲ್ಲಿ ಬರ್ಲಿಕ್ಕೆ, ಅವರು ಭೂಲೋಕಕ್ಕೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ, ಕಾಂಡಕ್ಕೆ ಇಷ್ಟಪಡೋದಿಲ್ಲ, ಅದು ಮುಟ್ಲಕ್ಕಂತೂ ಇಷ್ಟನೇ ಪಡೋದಿಲ್ಲ. ಯಾವಾಗ ಹುಟ್ಟುತ್ತಾರೋ ಅವರು ಅವತಾರ ಕಾರ್ಯ ಇದ್ರೆ ಮಾತ್ರ ಬರ್ತಾರೆ, ಬರ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾತಕ್ಕೋ ಬಂದ್ರು, ಅದನ್ನೇ ಕರೆದಿದ್ವಿ. ಕಾರಣ ಏನು, ಅವ್ರ ಹೆಂಡತಿ ಶಚಿದೇವಿ ಇದೆ, ಅಲ್ಲಿದ್ದ ಶಾಪ. ಇದರಲ್ಲಿ ತಮ್ಮ ಹೆಂಡತಿನ ಸೇರ್ಕೊಂಡಿದ್ದಾರೆ, ರುದ್ರದೇವರಿಗೆ ತಮ್ಮ ಹೆಂಡತಿ ಸೇರ್ಕೊಂಡಿದ್ದಾರೆ. ಇದರಲ್ಲಿ ಇವ್ರ ಹೆಂಡತಿ ಹೆಸರಿಗೆ ಪ್ರಜೆ, ಆಕ್ಚುಲಿ ತಮ್ಮ ಪತ್ನಿ ಕೂಡ ಅದರಲ್ಲಿದ್ದಾರೆ. ಅದೆಲ್ಲ ಯೋಗ ಹಾಕಿ ಇವರಿಗೆ ಯೋಷಿತ. ರುದ್ರದೇವರ ಒಟವಾಗಿ ಬಂದಿರೋದು 3 ರೂಪದಲ್ಲಿದ್ದಾರೆ, ಅವ್ರು 3 ರೂಪದಲ್ಲಿ ಬಂದು. ಯಾಕಂದ್ರೆ ಆ ರಾಜ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಅದು ಇರ್ಬೇಕಲ್ಲ. ಈಗ ನಾ ರಾಜ ಅಂತ ಹೇಳಿ ಅವ್ರಿಗೆ ಇವ್ರಿಗೆ ಗೊತ್ತು ಯಾರು ಅಂತ ಹೇಳಿ ಆದ್ರೂ ಹೇಳ್ತಾರೆ. ಯಾರಿಗೆ? ಅವ್ರಿಗೆ ಅಲ್ಲ, ರುದ್ರದೇವರಂತ ಗೊತ್ತು, ಆದ್ರೆ ಇವರಿಗೆ ರುದ್ರದೇವರಿಗೆ ಗೊತ್ತಿಲ್ಲ. ರುದ್ರ ಗೊತ್ತಿದ್ದಕ್ಕೆ ಅವ್ರ ವರ ಕೇಳಿದ್ದು, ಅವ್ರ ವರ ಕೊಟ್ಟಿದ್ದು. ಗೊತ್ತಾಯ್ತಾ? ಹಾಗಾದ್ರೆ ಅದಕ್ಕೆ ಇವರು ಕೊಟ್ಟರು, ರುದ್ರದೇವರ ಕೊಟ್ಟರು, ರುದ್ರ ಕೊಟ್ಟರು. ವೃಥಾ ಶಪತಿ ದುರ್ಮತೆ. ನಾನು ಕೇಳಿದ್ದು ವರ, ಇವ್ರಿಗೆ ಕೊಟ್ಟಿದ್ದು ಶಾಪ. ಹೀಗೆ ಮಾಡ್ತಾರಾ?
ಹೀಗೆ ಶಾಪ ಕೊಡ್ತಾರ ಅಂತ ಕೇಳಿದ ತಕ್ಷಣ ದುರ್ಮತೆ ಇತೀರಿತೆ ಶಿವ ಪ್ರಾಹ ಯತ ಪಥ ಮಾನುಷಮಾಪ್ನುಹಿ. ಮಾನುಷ್ಯ ಅಂತ ಒಂದು ಪಾಠ ಇದೆ. ಅಸ್ಯಾಶ್ಚ ಭರ್ತಾ ಭವಸಿ ತ್ವಾಮೇವೈಷಾವರಿಷ್ಯತಿ ಇತಿ ಈರಿತೆ ಶಿವ ಪ್ರಾಹ ಪತ ಮಾನುಷ್ಯಮಾಪ್ನುಹಿ ಮಾನುಷಮಾಪ್ನುಹಿ. ಶಿವ ಹೇಳಿದ ತಕ್ಷಣ ಶಿವ ಹೇಳಿದರು, ನನ್ನೇ ಪ್ರಶ್ನೆ ಮಾಡ್ತೀಯ, ನೀನು ಹುಟ್ಟು ಇನ್ನೊಂದು ಶಾಪ ಈಗ, ನೀನು ಭೂಲೋಕದಲ್ಲಿ ಹುಟ್ಟು. ಮಾನುಷಂ ಅವಾಪ್ನುಷಿ ಅಸ್ಯಾಶ್ಚ ಭರ್ತಾ ಭವಸಿ, ನೀನೇ ಅವಳ ಗಂಡನಾಗ್ತಿ ಅಂತ ಹೇಳಿದ್ರು. ಶಾಪ ಕೇಳ್ತಿಲ್ಲ, ಇವಳ ಗಂಡ ನೀನೇ ಆಗ್ತಿ. ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಅವರಿಗೆ ವೈದ್ಯರು ಇದೆಲ್ಲ ಥರದ್ದು ಗೊತ್ತಿಲ್ಲ. ನೀನು ಇವಳ ಗಂಡ ನೀನೇ ಆಗ್ತಿ ಅಂತ ಹೇಳ್ಬಿಟ್ಟು. ತ್ವಾಮೇ ವೈಷಾ ವರಿಷ್ಯತಿ, ಸ್ವಯಂವರ ಕಾಲ ನಿನ್ನೇ ವರಿಸಿಬಿಡ್ತಾರೆ. ಬಾಲಿ ಹಾಕಿ ತೀರ್ಥೇನೆ ಎಲ್ಲ ನೆನಪಿದ್ರೆ ಮುಂದೆ ಏನೇನಾಗುತ್ತೆ ಎಲ್ಲ ಮ್ಯಾಚ್ ಆಗುತ್ತೆ ಪ್ರತಿಯೊಂದು ಕೂಡ. ಸ್ವಾಮಿ ವೈಷಾ. ಈಗ ಭೀಮಸೇನ ದೇವರು ಯಾತಕ್ಕೆ ಭಂಗ ಮಾಡಲಿಲ್ಲ ಅಂದ್ರೆ ರುದ್ರದೇವರ ಸತ್ಯ ಮಾಡಬೇಕು, ಗೊತ್ತಾಯ್ತಾ? ರುದ್ರದೇವರು ಸ್ವರೂಪದಲ್ಲಿ ಅವ್ರ ಮಗನೇ, ಸುಳ್ಳಾಗಬಾರ್ದು. ಅದಕ್ಕೋಸ್ಕರ ಅರ್ಜುನಿಗೆ ಚಾನ್ಸ್ ಕೊಟ್ರು. ಇಲ್ಲವ್ರು ಏನ್ ಮಾಡ್ತಿದ್ರು, ಅವರೇ ಸುಳ್ಳು ಭಂಗ ಮಾಡ್ಬಿಡ್ತಾರೆ. ಇವ್ರ ಮಾತು ಸುಳ್ಳಾಗ್ತಿತ್ತಾಗ ರುದ್ರದೇವರು ತ್ವಾಮೇ ವೈಷಾ ವರಿಷ್ಯತಿ ಅಂತ ಹೇಳಿದಾಗ ಮಾಲೆ ಇವ್ರ ಕೊಳ್ಳಲ್ಲಿ ಹಾಕ್ಬೇಕು. ಸ್ವಯಂವರದಲ್ಲಿ ಸ್ವಯಂ ವರಿಷ್ಯತಿ ಅಂತ ಅರ್ಥ. ಮಾಲೆ ಹಾಕ್ತಾ ಇರ್ತಾರೆ. ಶಾಪ ಕೊಟ್ಟಿದ್ರಿಂದ ಅದು ಸತ್ಯ ಮಾಡೋದಕ್ಕೋಸ್ಕರ ಭೀಮಸೇನ ದೇವತ ಏನ್ ಮಾಡ್ಲಿಲ್ಲ, ಅಲ್ಲಿವರೆಗೆ ಹೋದ್ರು, ಆದ್ರೆ ತಗೊಳ್ಳಕ್ ಎತ್ಲಕ್ ಹೋಗ್ಲಿಲ್ಲ. ಅಲ್ಲಿವರೆಗೆ ಹೋಗಿದ್ದು ಹೌದು, ಎದ್ದಿದ್ದು ಹೌದು, ಹೋಗಿದ್ದು ಹೌದು, ಆದ್ರೆ ಏನ್ ಮಾಡ್ಲಿಲ್ಲ, ಅದು ತಾವೇ ಅಂತ ಮತ್ಸ್ಯಂತರ ಭಂಗ ಮಾಡ್ಲಿಲ್ಲ. ಕಾರಣ ಇದು ಶಾಪನ ಸತ್ಯ ಮಾಡೋ ಉದ್ದೇಶ ಅವರಿಗಿತ್ತು. ವರನೂ ಆಯ್ತು, ಅವ್ರಿಗೆ ವರ ಕೊಟ್ಟಾಗ ಆಯ್ತು. ಅದು ಗೊತ್ತಿಲ್ಲದೆ ವರ ಸಿಕ್ತು ಅರ್ಜುನನಿಗೆ. ಶಾಪ ಕೊಡ್ಲಿಕ್ಕೆ ಹೋದ್ರೆ ವರ ಆಯ್ತು, ವರ ಕೊಡ್ಲಿಕ್ಕೆ ಹೋದ್ರೆ ಶಾಪ ಆಯ್ತು. ಏನೇನೋ ಆಗ್ತಾ ಇದೆ. ನಮ್ಗೆ ಎಷ್ಟೋ ಸತ್ತ ಅನ್ಕೋತೆ, ಯಾವ್ದು ಕೆಟ್ಟದಾಗಿರುತ್ತೆ ಒಳ್ಳೇದು ಅನ್ಕೋತೀವಿ, ಒಳ್ಳೇದಾಗಿರುತ್ತೆ ಕೆಟ್ಟದ ಅನ್ಕೊಂಡ್ಬಿಡುತ್ತೆ. ನಮ್ಗೆ ಆಮೇಲೆ ಅಯ್ಯೋ ಎಷ್ಟು ಒಳ್ಳೇದಾಯ್ತಲ್ಲ ಅನ್ಸುತ್ತೆ. ಯಾವ್ದೋ ಬಸ್ ಮಿಸ್ ಆಗಿಬಿಡುತ್ತೆ ಕೆಲವು ಸಲ. ಹೀಗಾಗಿದೆ, ಬಸ್ ಯಾರೋ ಕಾರ್ ತಗೊಂಡ್ಬರ್ತಾರೆ ಹಿಂದೆ, ಗೊತ್ತಾಯ್ತಾ, ಎಲ್ಲಿಗೆ ಹೋಗ್ಬಿಟ್ಟೆ ಅದು ನಡೆದಿದೆ ಎಷ್ಟೋ ಸಲ ಆ ಥರ. ಮೊದ್ಲೇನೇನು ಸಿಕ್ತೋ, ಅಯ್ಯೋ ಬೆಸ್ಟ್ ಪ್ರಾಬ್ಲಮ್ ಆಯ್ತಲ್ಲ, ಅದಕ್ಕಿಂತ ಫಾಸ್ಟ್ ಸೇರಿದ್ದು. ಈಗ ಬಸ್ಸಿನ ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಾರೆ, ಕಂಫರ್ಟಬಲಿ ಹೋಗ್ತಾರೆ. ಆ ಕಾಲಕ್ಕೆ ಏನು ಅನಿಸ್ತಾ ಅವನಿಗೆ, ಭಾರಿ ಬಸ್ ಬೈದಾರೆ, ಕಂಡವರೆಲ್ಲ ಬೈದಕ್ಕೆ ಶುರು ಮಾಡಿರ್ತಾನೆ. ಅಷ್ಟೊತ್ತಿಗೆ ಬಂದಿರುತ್ತೆ. ಅವತ್ತು ಅಷ್ಟೇ ಏನು ಅನ್ಕೋಬೇಕು, ದೇವ್ರು ಒಳ್ಳೇದು ಮಾಡಿದ ಅನ್ಕೊಂಡು ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಏನೇ ಆಗೋದು ಒಳ್ಳೇದು ಮಾಡಿ, ಬಸ್ ಮಿಸ್ ಆಯ್ತು, ಅದು ಒಂದು ಒಳ್ಳೇದಾಯ್ತು. ಯಾರೋ ಬರಲಿ, ಏನೋ ಒಂದು ದೇವ್ರ ಸಂಕಲ್ಪ ಇದೆ, ಒಳ್ಳೇದಾಯ್ತು ಅಷ್ಟು. ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದೇನೆ ಒಳ್ಳೇದಾಗ್ತಾ ಇರುತ್ತೆ. ನಾವು ಅದನ್ನ ಏನ್ ತಿಳ್ಕೊಂಡು ನಮ್ಮ ಪ್ರಕಾರ ಯೋಚನೆ ಮಾಡಿ ಏನ್ ಮಾಡ್ತೇವೆ, ಕೆಟ್ಟದವ್ರು ನಾವೇ ತೀರ್ಮಾನ ಮಾಡ್ಬಿಡ್ತೇವೆ. ತಪ್ಪದು. ದೇವ್ರು ಕೊಡ್ತಾನೆ ಅಂತ ಆದ್ಮೇಲೆ ಕೆಟ್ಟದ್ದು ಕೊಡ್ತಾನೆ ಅಂತ ತಿಳ್ಕೊಳಕ್ ಹೋಗ್ಬಾರ್ದ, ಗೊತ್ತಾಯ್ತಾ? ದೇವ್ರು ಕೊಡ್ತಾನೆ, ಯಾಕೆ ದೇವ್ರು ಕೆಟ್ಟವನಲ್ಲ, ಆದ್ರಿಂದ ಯಾವಾಗ ಏನ್ ಕೊಡ್ತಾ ಒಳ್ಳೇದಾಗ ಕೊಡ್ತಾನೆ. ನಮಗೆ ಅದೇನಾಗೋದಿಲ್ಲ, ಆ ಕಾಲಕ್ಕೆ ಅರ್ಥ ಆಗೋದಿಲ್ಲ ಅಷ್ಟು. ಅಜಾನನ್ ಶಕ್ರ ಆಹೋಚ್ಚೈಹಿ ಕಿಮೇತದ್ಭುವನತ್ರಯೇ ಮತ್ಪಾಲಿತೆ ಯೋಷಿತಂ ತ್ವಂ ವೃಥಾ ಶಪಸಿ ದುರ್ಮತೆ ಇತೀರಿತ ಶಿವ ಪ್ರಾಹ ಪತ ಮಾನುಷ್ಯಮಾಪ್ನುಹಿ ಅಸ್ಯಾಶ್ಚ ಭರ್ತಾ ಭವಸಿ. ಅವ್ರು ಹೇಳ್ಬೇಕಾದ್ರೆ ಏನ್ ಹೇಳಿದ್ರು, ಈತ ಶಾಪ ಈ ರೀತಿ ಮಾಡ ಅಂತ ಹೇಳಿದ್ರು. ಕೊಟ್ಟು ಅಂತೇಳಿ ಶಾಪ ಕೊಟ್ಬಿಟ್ಟು. ರುದ್ರದೇವರಂತೂ ಗೊತ್ತಿದ್ರೆ ಏನಾಗ್ತಿತ್ತಾಗ, ಇವ್ರಿಗೆ ಗೊತ್ತೂ ಇಲ್ಲ, ಅವರು ಹೇಳ ಪ್ರಸಂಗ ಬರಲಿಲ್ಲ, ಆಕೆನೂ ಹೇಳಲಿಲ್ಲ, ಇವರು ಕೇಳಲಿಲ್ಲ. ಅದರಿಂದ ಏನಾಯ್ತು, ಗಂಟೆ ಗಲಾಟೆ ಕಂಟಿನ್ಯೂ ಆಯ್ತು. ಶಾಪ ಕೊಟ್ಬಿಟ್ಟು ಸ್ವಾಮೇ ವೈಷಾ ವರಿಷ್ಯತಿ ಪಶ್ಚಾತ್ರ ಮದವಜ್ಞಾನಾತ್ ಪತಿತಾನ್ ತಾದೃಶಾನ್ ಸುರಾನ್ ಗಿರೇರಸಸ್ತಾದಶೈವ ಇತ್ಯುಕ್ತೋಸೌ ಪಾಕಶಾಸನಃ. ಇಷ್ಟೇ ಸುಮ್ಮನೆ ಆಗ್ಬೇಕಾ ಬೇಡ, ಮತ್ತೊಂದು ಕಮಿಟ್ ಮಾಡ್ಕೊಂಡ್ರು ಅವರು. ಇಷ್ಟೇಳಿ ಸುಮ್ಮನೆ ಆಗಿದೆ, ಏನು ಮುಂದೆ ಹೋಗ್ತಿತ್ತು. ಇನ್ನೊಂದು ಸಮಸ್ಯೆ ಶುರುವಾಯ್ತು. ಈಗ ಸುಮ್ಮನೆ ಇರೋದ್ರ ಬದಲು ನಾನೇನು ತಿಳ್ಕೊಂಡ್ಬಿಟ್ಟು, ಯಾರು ಗೊತ್ತಾ ನಾನು, ನಿಂಗೆ ಗೊತ್ತಾಗೋದಿಲ್ಲ, ನಾನು ಅವಮಾನ ಮಾಡಿದ್ದಕ್ಕೆ ಅಲ್ಲಿ ಕೂತಾರ ನೋಡು ಬೆಟ್ಟದ ಕಡೆಗೆ, ನಾನೇ ಅಲ್ಲಿ ಕುಡಿಸಿರೋದು ಒಯ್ದುಬಿಟ್ಟು ಎಲ್ಲ ಹಿಡಿದಾಕ್ಬಿಟ್ಟಿದ್ದೀನಿ ಅಲ್ಲಿ, ಮತ್ತೆ ಅದು ಬಂದಲ್ಲಿ ಇಟ್ಬಿಟ್ಟಿದ್ದೀನಿ, ನಾನೇ ಮಾಡಿದ್ದು. ಸುಳ್ಳು ಅದಲ್ಲ, ಆಕ್ಚುಲಿ ಏನಾಗಿದ್ದದು, ಇವ್ರು ಏನೂ ಮಾಡಿಲ್ಲ ಅಲ್ಲಿ, ಹೇಳ್ಕೊಂಡ್ಬಿಟ್ರೆ ನಿಮಗೆ ಕೆಲಸ ಕೊಡ್ಸಿದ್ ನಾನೇ ಅಂತ ಬರ್ತಾರೆ ಕೆಟ್ಟ ಥರಗಳು ಆ ಥರ. ಇವ್ರು ಸುಳ್ಳು ಹೇಳ್ಬಿಟ್ರು, ಸುಳ್ಳದು. ಪಶ್ಚಾತ್ರ ಮದವಜ್ಞಾನ, ನನಗೆ ಅವಮಾನ ಮಾಡಿದ್ದೀನಿ, ನೀನ್ ಮಾಡಿದಾಗ ಮಾಡಿದ್ರು ಅವರು, ಅವಮಾನ ಮಾಡಿದರು ಅಂತ ಸುಳ್ಳು ಹೇಳ್ತಾರೆ, ಏನು ಮಾಡಿಲ್ಲ ಅವರು. ಪತಿತಾನ್ ತಾದೃಶಾನ್ ಸುರಾನ್, ನಿನ್ನಂತ ದೇವತೆಗಳೇ ಅವರು. ಸೊ ಮೂಲ ರೂಪದಲ್ಲೇ ಬಂದಿದ್ದಾರೆ ಅವರು, ಸುರಾನ್ ನಿನ್ನಂತ ದೇವತೆಗಳೇ ಅವರು. ಗಿರೇರ್ ಅಧಸ್ತಾದಶ್ಯೈವ, ಬೆಟ್ಟದ ಕೆಳಗೆ ಕೂತಿದ್ದಾರೆ ಅವ್ರು ಕೂಡಿಸಿ ಬೆಟ್ಟ ಮೇಲೆ ಇಟ್ಬಿಟ್ಟಿದ್ದೀನಿ, ನಾನು ಬಂಧನ ಮಾಡಿ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳಿ, ಗೊತ್ತಾಯ್ತಾ? ಕಲ್ಲು ಹೊರಿಸ್ತಾರಲ್ಲ, ಬೆಟ್ಟನೇ ಹೊರಿಸ್ಬಿಟ್ಟಿದ್ದೀನಿ ಅವರಿಗೆ. ಇತ್ಯುಕ್ತೋಸೌ ಪಾಕಶಾಸನ. ಹೌದಾ ಅಂತೇಳಿ ಏನ್ ಮಾಡಿದ್ರು, ಬೆಟ್ಟ ಎತ್ತಿ ನೋಡಿದ್ರು, ಮೂಲ ರೂಪದಿಂದ ಬಂದಿದ್ದಾರೆ, ಶಕ್ತಿ ಇದೆ ದೇವತೆಗಳಿಗೆ. ಎತ್ತಿ ನೋಡಿದ್ರೆ ಕೂತಿದ್ದಾರೆ 4 ಜನ. ಉದ್ವಬರ್ಹ ಗಿರಿಂ ತಂತು. ಉದ್ವಬರ್ಹ ಅಂದ್ರೇನು, ಉದ್ವಬರ್ಹ ಎತ್ತಿದ್ರು ಅಂತ, ಮೇಲೆ ಕೆತ್ತಿದ್ರು. ದದರ ಶಾಸ್ತ್ರ ತಾನ್ ಸುರಾನ್, 4 ಜನ ಮಾತಾಡ್ತಾ ಕೂತಿದ್ದಾರೆ ಅಲ್ಲಿ. ಅವ್ರು ಯಾರ್ಯಾರು,
ಪೂರ್ವೇಂದ್ರಾನ್ ಮಾರುತ ವೃಷ ನಾಸತ್ಯಾನ್ ಚತುರಸ್ಥಿತಾನ್. ಮಾರುತ ವೃಷ ನಾಸತ್ಯ. ನಾಸತ್ಯ ದಸ್ತ್ರ ಅನ್ಬೇಕು, ನಾಸತ್ಯ ಅಂದ್ರೂ ಆಯ್ತು. ಅದಕ್ಕೇನೆ ಮಾರುತ ವೃಷ ನಾಸತ್ಯ. ಮಾರುತ ಅಂದ್ರೆ ವಾಯುದೇವರು, ವೃಷ ಯಮದೇವರು, ನಾಸತ್ಯ ದಸ್ತ್ರ ಇಬ್ಬರು, ಒಟ್ಟು 4 ಜನ ಮಾತಾಡ್ತಾ ಕೂತಿದ್ದಾರೆ. ಅವ್ರು ಕೂತಿರೋದು ಯಾತಕ್ಕೆ? ಇದಕ್ಕೆ ಏನು ಸಂಬಂಧ ಇಲ್ಲ. ಅವ್ರೇನ್ ಮಾಡ್ತಿದ್ದಾರೆ, ಮಾನುಷೇಶು ಅವತಾರಾಯ ಮಂತ್ರಂ ರಹಸಿ ಕುರ್ವತಃ. ಅವ್ರು ಅವತಾರ ಮಾಡಬೇಕಾದ ಪ್ರಸಂಗ ಬಂದಿತ್ತು, ಎಲ್ಲಿ ಅವತಾರ ಮಾಡೋದೆಲ್ಲ ಮಾತಾಡ್ಕೊತ ಕೂತಿದ್ದಾರೆ, ಸಮಾಲೋಚನೆ ಮಾಡ್ತಾ ಇದ್ದಾರೆ. ಅವರಾಗಿ ಒಂದು ಸಮಾಲೋಚನೆ ಮಾಡ್ತಿದ್ದಾರೆ. ಇವ್ರನ್ನ ಬೈದು ಇವ್ರ ಗುಡಿಸಿ ಏನೂ ಆಗಿಲ್ಲ, ಅದು ಸುಮ್ಮನೆ ಹೇಳ್ಕೊಂಡ್ಬಿಟ್ರೆ ನಾವು ಪರಾಕ್ರಮ ಹೇಳ್ಕೊಳ್ಳೋದಕ್ಕೋಸ್ಕರ ಹೊರಟು ಕಮಿಟ್ ಮಾಡ್ಕೊಂಡು. ರಹಸಿ ಕುರ್ವತಃ ತಥೋ ವರೇಣ್ಯಂ ವರದಂ ವಿಷ್ಣುಂ ಪ್ರಾಪ್ಯ ಸವಾಸವಃ ತತ್ಪ್ರಸಾದಾತ್ ನರಾಂಸೇನ ಯುಕ್ತೋ ಭೂಮಂ ಅಜಾಯತ. ತಥೋ ವರೇಣ್ಯಂ ವರದಂ ವಿಷ್ಣುಂ ಪ್ರಾಪ್ಯ ಸವಾಸವಃ ತತ್ಪ್ರಸಾದಾತ್ ನರಾಂಸೇನ ಯುಕ್ತೋ ಭೂಮಂ ಅಜಾಯತ. ನಡೆದಿದ್ದಿಷ್ಟೇ. ಆದರೆ ವಾಯುದೇವರು ಏನ್ ಮಾಡಿದ್ದಾರೆ, ಇಂದ್ರದೇವರು ಏನ್ ಮಾಡಿದ್ದಾರೆ, ದೇವರನ್ನ ಆರಾಧನೆ ಮಾಡಿ ನರಾಂಶದಿಂದ ಕೂಡಿ ಭೂಮಿಯಲ್ಲಿ ಹುಟ್ಟಿರೋದು. ಶಾಪದಿಂದಾಗಿ ಹುಟ್ಟಿದ್ರು, ಅದು ಬಹಳ ಅಡ್ವಾಂಟೇಜ್ ಆಗಿತ್ತು. ಕೊಟ್ಟ ಶಾಪ ಅವ್ರಿಗೆ ಭಾರಿ ಒಳ್ಳೇದಾಗೋಯ್ತು. ಅವ್ರು ಕಂಟಿನ್ಯೂ ಮಾಡ್ತಾರೆ. ಇದಿಷ್ಟು ನೋಟು ಮತ್ತೆ ಇದು ಆಚಾರ್ಯ ಕೊಟ್ಟ ನೋಟು. ಮುಂದಿಂದ ಇದು ಮತವಜ್ಞಾ ನಿಮಿತ್ತೇನ ಪತಿತಾ ಇತಿ ತಾನ್ ಸುರಾನ್ ಮಾರುತಾದೇನ್ ವೃಷಾವಾದಿ ರೀತಿ ಬ್ರಹ್ಮ ಶಿವಂ ತದಾ. ಅಷ್ಟೊತ್ತಿಗೆ ಏನಾಯ್ತು, ಬ್ರಹ್ಮದೇವರು ಬಂದ್ರು ಅಲ್ಲಿಗೆ. ಗೊತ್ತಾಯ್ತಾ? ಒಬ್ರು ಶಿವ ಇಂದ್ರದೇವರು ಬ್ರಹ್ಮದೇವರು ಬಂದು ಏನ್ ನಡೀತಾರೆ ನಿಮ್ಗೆ ಗಲಾಟೆ ಅಂತ ಬಂದು ಅವ್ರು ಶಾಪ ಕೊಡ್ತಾರೆ. ಈಗ ಯುಕ್ತೋ ಭೂಗೋ ಅಜಾಯತ ಏತ ಬದವಜ್ಞಾನ ನಿಮಿತ್ತೇನ. ಏನೋ ಸುಳ್ಳು ಹೇಳಿದ್ರಿ. ವಾಯುದೇವರಿಗೆ ಶಾಪ ಕೊಡೋ ಶಕ್ತಿ ಇದೆ, ಹಿಡಿದಾಕ ಶಕ್ತಿ ಇದೆ ಅವರಿಗೆ. ಏನಾದ್ರು ಮಾಡಿದ್ದಾರೆ? ಏನಿಲ್ಲ, ಸುಳ್ಳು ಹೇಳಿದ್ದೀರಿ. ಉಳಿದವ್ರ ಮೇಲೆ ಶಕ್ತಿ ಇದ್ರು ಕೂಡ ಅವ್ರು ಏನು ತಪ್ಪು ಮಾಡಿಲ್ಲ. ಮತ್ತು ಮುಖ್ಯವರು ಹಾಕೇ ಇಲ್ಲ, ಏನು ಸಂಬಂಧನೇ ಇಲ್ಲ. ಸುಳ್ಳು ಹೇಳ್ಕೊಂಡ್ರಲ್ಲ, ಅದಕ್ಕೇನಾಗ್ಬೇಕೀಗ? ನೀವು ಭೂಮಿಯಲ್ಲಿ ಹುಟ್ಟಿ ಶಾಪ ಕೊಡಿ. ಯಾರಿಗೆ? ರುದ್ರದೇವರಿಗೆ. ಮದವಜ್ಞಾನಿಮಿತ್ತೇನ ಪತಿತಾ ಇತಿ ತಾನ್ ಸುರಾನ್ ಮಾರುತಾದೀನ್ ವೃಷಾವಾದೀಹಿ. ಸುಳ್ಳೆ ಹೇಳಿದ್ದೀರಾದ್ರಿಂದ ಬ್ರಹ್ಮ ಶಿವಂ ತದ ಹೇಳಿ ಶಶಾಪ ಶಾಪ ಕೊಟ್ಟು. ಮಾನುಷೇಷು ತ್ವಂ ಕ್ಷಿಪ್ರಂ ಜಾತಃ ಪರಾಭವಂ ಶಕ್ರ ನರತನೋರ್ಯಾಸಿ ಯಸ್ಮೈ ತ್ವಂತು ವೃಷಾವದಃ. ಶಾಪದಲ್ಲಿ 2 ಅಂಶ ಇದೆ. ಒಂದು ಭೂಮಿಯಲ್ಲಿ ಹುಟ್ಟಬೇಕು. 3 ಅಂಶ ಬರುತ್ತೆ. ಮೂರು ಅಂಶ ಶಾಪ ಕೊಡ್ತಾರೆ. ಮೊದಲು ಭೂಮಿಯಲ್ಲಿ ಹುಟ್ಟೋದು ಫಸ್ಟ್ ಪಾಯಿಂಟ್. ಅದೇ ಅವರಿಗೆ ದೂರಕ್ಕೆ ಟ್ರಾನ್ಸ್ಫರ್ ಆದ್ರೇನೆ ಫಜಿತ ಆಗ್ಬಿಡುತ್ತೆ. ಹತ್ತಿರದಲ್ಲಿದ್ದವರು ಇಲ್ಲಿ ಹತ್ತಿರದಲ್ಲಿದ್ದವ್ರಿಗೆ ಮಾರತ್ ತಳಿಯಲ್ಲಿ ಹಾಕಿಬಿಟ್ಟೆ ಫಜಿತ ಆಯ್ತು, ದಿವಸ ಓಡಾಡೋದು. ಅಂಥದ್ದು ಭೂಲೋಕ ಬರೋದು ಭಾರಿ ಕಷ್ಟ ಅವರಿಗೆ. ಒಂದೇ ಶಾಪ. ತ್ವಂ ಕ್ಷಿಪ್ರಂ ಜಾತಃ ಪರ, ಬೇಗ ಹುಟ್ಟಬೇಕು. ಅಷ್ಟೇ ಅಲ್ಲ, ಯಾರಿಗೆ ಸುಳ್ಳು ಹೇಳಿದ್ದೀಗ? ಇಂದ್ರದೇವರಿಗೆ. ಇಂದ್ರದೇವರು ಸೋಲ್ಬೇಕು ನೀವೀಗ. ಅದಕ್ಕೆ ಯುದ್ಧದಲ್ಲಿ ಸೋಲ್ತಾರೆ. ಅಶ್ವತ್ಥಾಮರು ಅರ್ಜುನ್ 2 ಸರಿ ಸೋಲ್ತಾರ ಸಮಯದಲ್ಲಿ. ಆ ಸೋಲ್ನಲ್ಲಿ ಬೇರೆ ಕಾರಣ ಆಯ್ತು. ಕೃಷ್ಣಾಗಲ್ಲದ ವಿಚಾರ ಬೇರೆ. ಮತ್ತು ಲೋಕಪ್ರಸಿದ್ಧ ಏನಂದ್ರೆ ಕಾರಣ ಆಯ್ತು, ಅರ್ಜುನ ಸೋತರು ಅಂತ ಆಯ್ತು. ಸಾರಥಿ ಕೃಷ್ಣ ಮೇಲೆ ಅವೆಲ್ಲ ಕಾರಣ ಸೇರ್ಕೊಂಡ್ಬಿಟ್ಟಿದೆ. ಬಟ್ ಇದನ್ನ ಒಂದು ನೋಡರ್ ಕಂಡಿದ್ದೇನಪ್ಪ, ಇದ್ದಿದ್ದು ಹೋದಲ್ಲ ಇಷ್ಟೇ. ಆ ತರ ಶಾಪ ವರ್ಕ್ ಮಾಡಿತ್ತು. ಶಕ್ರ ನರತನೋರ್ಯಾಸಿ ಯಸ್ಮೈ ತ್ವಂತು ವೃಷಾವದಃ. ಇದರಿಂದ ಇನ್ನೊಂದಾಗತ್ತೆ, ನಮಗೆ ಯಾರ ಮುಂದೆ ಸುಳ್ಳು ಹೇಳಿರ್ತೇವೋ ಗೊತ್ತಾಯ್ತಿಲ್ಲ, ಈ ಶಾಪದ ಜೊತೆಗೆ ಅದ್ ಬೇರೆ ಅನುಭವಿಸ್ಬೇಕು. ಸುಳ್ಳು ಹೇಳಿದ್ರೆ ಅನ್ಯಾಯ ಆದ್ರೆ ಅದ್ರ ಫಲ ಅನುಭವಿಸ್ಲೇಬೇಕು. ಇವತ್ತು ಸುಳ್ಳೆ ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ. ಪರೀಕ್ಷೆ ಅವತ್ತಿತ್ತು, ನೋಡ್ದ ಮರುದಿವಸ ಹೋದ ಪರೀಕ್ಷೆ ಆಗೋಗ್ಬಿಟ್ಟು. ಸುಳ್ಳು ಹೇಳಿದ ಅವನಿಗೆ. ಅವನ ಪರೀಕ್ಷೆ ಹೋಯ್ತು. ಅವನ ಅನ್ಯಾಯ ಮಾಡಿದ ಪಾಪ ಇವರಿಗೆ ಬಂತು. ದೇವ್ರು ಅಂಥದ್ದೇ ಶಿಕ್ಷೆ ಇವರಿಗೆ ಕೊಡ್ತಾರೆ. ಆಮೇಲೆ ಅದು ಎಷ್ಟು ಕೊಡ್ಬೇಕು ಅಂತ ದೇವರಿಗೆ ಗೊತ್ತಿರೋದು. ಅಂತೂ ಅನುಭವಿಸ್ಬೇಕು ವಾಪಸ್. ಯಾರಿಗೆ ಅನ್ಯಾಯ ಮಾಡಿದ್ರೋ ಮುಂದೆ ಅವರಿಗೆ ಜಯ ಆಗಿ ಇವರು ಸೋಲ್ತಾರೆ, ಇವರಿಗೆ ಅನ್ಯಾಯ ಆಗತ್ತೆ. ಆಮೇಲೆ ಇದು ಲೆಕ್ಕಾಚಾರ ತಪ್ಪೋದಿಲ್ಲ. ಅದು ಸಿಂಪಲ್ ಕಾಮನ್ ಸೆನ್ಸ್. ಅನ್ಯಾಯ ಮಾಡಿದ್ರೆ ಅನ್ಯಾಯ ಮಾಡೇ ಮಾಡ್ತಾನೆ. ಒಂದೇಟಾಗಿ ತಿರುಗಿ ಹೊಡೆದ್ರೆ ಯಾರೋ ಅವನೇ ಹೊಡಿತಾನೆ ಪದ್ಧತಿ. ಶಶಾಪ ಮಾನುಷೇಷು ತ್ವಂ ಕ್ಷಿಪ್ರಂ ಜಾತಃ ಪರಾಭವಂ ಶಕ್ರ ನರತನೋರ್ಯಾಸಿ ಯಸ್ಮೈ ತ್ವಂತು ವೃಷಾವದಃ. 2ನೇ ಶಾಪ ಆಯ್ತು. 3ನೇ ಶಾಪ ಒಂದು ಕೊಡ್ತಾರೆ. ಮಚ್ಚಪ್ತಾನಾಂತ್ಯ ದೇವೀನಾಂ ಅವಿಚಾರ್ಯಮಯಾ ಯತಃ ಪತಿಯೋ ಗವರಂ ಪ್ರಾದಾಹ ನ ಅವಾಪ್ಸ್ಯಸಿ ತತಃ ಪ್ರಿಯಾಂ. ನಾನು ಅಲ್ಲಿ ಶಾಪ ಕೊಟ್ಟಿದ್ದೇನೆ. ಏನಂತ? ನಿಮಗೆ ಅನ್ಯಸ್ಪರ್ಶವಾಗಲಿ ಶಾಪ ಕೊಟ್ಟಿದ್ದೇನೆ. ಅದು ಗೊತ್ತಿಲ್ಲದೆ ನೀವು ಸ್ವಪತಿ ಸಂಯೋಗ ವರ ಕೊಟ್ರಲ್ಲ, ಅನುಭವಿಸ್ಬೇಕೀಗ. ನಿಮ್ ವರ ನಡೀಲಿ, ಅದು ನಿಮ್ಮ ಮಾತಿ ಸುಳ್ಳಾಗಲಿ. ಅರ್ಥ ಏನೋ? ಪಾರ್ವತಿ ನಿಮಗೂ ಮದುವೆ ಆಗಬಾರ್ದು ಅಂತ. ಗೋಲೋಕದಲ್ಲಿ ಏನಾಗಬಾರ್ದು? ದ್ರೌಪದಿ ದೇಹದಲ್ಲಿ ಪಾರ್ವತಿ ದೇವಿ ಇದ್ದಾರೆ, ಗೊತ್ತಾಯ್ತಾ? ಆದ್ರೆ ಪಾಂಡವರಲ್ಲಿ ಯಾರೂ ಶಿವ ಇಲ್ಲ. ಆದ್ರೆ ಅದರಿಂದ ಏನಿಲ್ಲ, ಮದುವೆ ಆಗೋದಿಲ್ಲ. ಜನ್ಮ ಪೂರ್ತಿ ಬ್ರಹ್ಮಚಾರಿ ಆಗಿರ್ಬೇಕು. ಶಾಪ ಒಂದೊಂದು ಮಾತಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ನೋಡಿ. ದೇವತೆಗಳು ಆಡೋ ಮಾತಿಗೆ ಇಷ್ಟ ಆಗುತ್ತೆ.
ಅಷ್ಟು ದೊಡ್ಡವರು. ಇನ್ನು ಸಾಮಾನ್ಯರು ಮಾಡಿದರೆ ಏನೇನೋ ಆಗೋಗ್ಬಿಡುತ್ತೆ. ಆದ್ರಿಂದ ಭಾರಿ ಹುಷಾರಾಡಬೇಕು. ಮಚ್ಚ ಹೇಳಿದ್ರಿಂದ ಆಗ ಅನಾಹುತವನ್ನೆಲ್ಲ ತೋರಿಸ್ತಾರೆ. ಪತಿಯೋಗ ವರಂ ಪ್ರಾದಾಹ ನ ಅವಾಪ್ಸ್ಯಸಿ ತತಃ ಪ್ರಿಯಾಂ. ನಿನ್ನ ವರ ನಡೀಲಿ, ಪೂರ್ತಿ ನಡೆದು ನಿನ್ನ ಬಗ್ಗೆ ಮಾತ್ರ ಸುಳ್ಳಾಗಲಿ. ಮಾನುಷೇಷು ತತಃ ಪಶ್ಚಾತ್ ಭಾರತೀ ದೇಹ ನಿರ್ಗತಾಂ ಸ್ವಲೋಕೆ ಪ್ರಾಪ್ಸ್ಯಸಿ ಸ್ವಾರ್ಥೆ ವರೋಯಂತೆ ಮೃಷಾ ಭವೇತ್. ಶಾಶ್ವತ ವಿಯೋಗ ಅಲ್ಲ, ಭೂಲಿ ಹುಟ್ಟಿರಲ್ಲ. ಅಶ್ವತ್ಥಾಮ ರೂಪ, ಆ ರೂಪಕ್ಕೆ ಮದುವೆ ಇಲ್ಲ, ನಿಮ್ಮಿಬ್ಬರಿಗೂ ಸಂಪರ್ಕ ಆಗೋದಿಲ್ಲ. ಮತ್ತೆ ಮೂಲ ರೂಪದಲ್ಲಿ ಸಂಪರ್ಕ ಇರಲಿ, ಮತ್ತೆ ಸೇರಿದ ಮೇಲೆ ಸಂಪರ್ಕ ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಸುಳ್ಳು ಹೇಳಿದ್ರೆ ಇಲ್ಲಿ ಅನುಭವಿಸ್ಬೇಕಷ್ಟೇ, ಬೇರೆ ಇಲ್ಲ. ಏಷಾ ಸಾ ದ್ರೌಪದಿ ನಾಮ ಪಂಚದೇವಿ ತನುರ್ಭವೆ ವೃಷಾ ವಾಗ್ಯೇಶು. ಈಕೆನೇ ಮುಂದೆ 5 ದೇವಗಳ ಹೊಂದಿದ್ದ ವ್ಯಕ್ತಿಯಾಗಿ ದ್ರೌಪದಿಯಾಗಿ ಅವತಾರವನ್ನು ಮಾಡ್ತಾರೆ. ವೃಷಾ ವಾಗ್ಯೇಶು ತೇ ಪ್ರೋಕ್ತಾ ಮಾರುತಾದ್ಯಾಸ್ತು ತೇ ಖಿಲಾಹ. ಯಾರ ಬಗ್ಗೆ ಸುಳ್ಳು ಹೇಳಿದೆಯೋ ಅವರೆಲ್ಲ ಕೂಡ ಏನಾಗ್ತಾರೆ, ಪಾಂಡವರಾಗಿ ಹುಟ್ಟುತ್ತಾರೆ. ತಾಸಾಂ ಪತಿತ್ವಮಾಪ್ಸ್ಯಂತಿ ಭಾರತೈವತು ಪಾರ್ವತಿ. ಅವರೆಲ್ಲರೂ ಕೂಡ ಏನಾಗ್ತಾರೆ, ತಾಸಾಂ ಪತಿತ್ವಮಾಪ್ಸ್ಯಂತಿ, ಆ ದ್ರೌಪದಿಯ ಪತಿಯಾಗಿ ಪಾಂಡವರಾಗ್ತಾರೆ. ಭಾರತಿ ಸಾಕ್ಷಾತ್ ಪಾರ್ವತಿ ದ್ರೌಪದಿ. ಪಾರ್ವತಿ ಅಂಶ ವಿಶೇಷವಾಗಿರುತ್ತೆ. ಭಾರತಿ ಏವತು ಪಾರ್ವತಿ, ಭಾರತ್ಯ ಏವತು ಪಾರ್ವತಿ ಸಂಯುಕ್ತ. ಭಾರತಿಯೊಂದಿಗೆ ಕೂಡಿದ, ಭಾರತೀನೇ ಪಾರ್ವತಿ ತನ್ವಯ ಮಾಡ್ಕೋಬಾರದು. ಭಾರತೀ ದೇವಿಯೊಂದಿಲ್ಲಿ ಪಾರ್ವತಿ ದೇವಿ ಜೊತೆಗೂಡಿದವಳಾಗಿ ವ್ಯವಹಾರೇಶು ಪ್ರವರ್ತೇತನ ಚಾನ್ಯತ. ಆದರೆ ಶಾಪ ಪ್ರಕಾರ ಏನಾಗಬೇಕು, ಅವರು ಆ ದೇಹದಲ್ಲಿದ್ದಾರೆ ಈಗ. ಅದಕ್ಕೆ ವ್ಯವಹಾರದ ಪ್ರಕಾರ ಪಾರ್ವತಿ ಇದ್ದಾರೆ ಅಂತ ವ್ಯವಹಾರ ಬರಲಿ, ವಿವಾಹವಾಗೋದಿಲ್ಲ ಅಂತ ಹೇಳಿ, ವಿವಾಹವಾಗೋದಿಲ್ಲ. ಅಲ್ಲೇ ಸುಮ್ಮನೆ ಇರ್ಬೇಕಷ್ಟೇ ಹೊರತು ಇದಕ್ಕಿಲ್ಲ. ಬೇರೆ ಪರ್ಪಸ್ಗೆ ಇರಬಹುದು, ಪತ್ನಿಯಾಗಿರೋಗಿಲ್ಲ. ಯಾಕಂದ್ರೆ ಪಾಂಡವರಲ್ಲಿ ಯಾರು ಕೂಡ ಶಿವ ಇಲ್ಲ, ಆದ್ರಿಂದ ಇವರಿಗೆ ಯೋಗ ಇಲ್ಲ. ಇದರಿಂದ ಏನಾಯ್ತು, ಅಶ್ವತ್ಥಾಮ್ರು ಏನಾಗ್ಬೇಕಾಯ್ತು, ಈಗ ಬ್ರಹ್ಮಚಾರಿಗಳಾಗ್ಬೇಕಾಯ್ತು. ಅಶ್ವತ್ಥಾಮ ಬ್ರಹ್ಮಚಾರಿಗಳಾದ. ಅಶ್ವತ್ಥಾಮ ಬ್ರಹ್ಮಚಾರಿ ಭಾರಿ ದೊಡ್ಡದು. ಇನ್ನು ಚಿರಂಜೀವಿಗಳವರು, ಚಿರಂಜೀವಿಗಳಂತ ಮುಂದಿನ ಕಲ್ಪದಲ್ಲಿ ಮತ್ತೆ ಇದ್ದು ಮುಂದಿನ ಇದರೊಳಗೆ ಯುಗದೊಳಗೆ ಬಂದು ಅಲ್ಲಿ ವೇದವ್ಯಾಸರ ಕಾರ್ಯಗಳು ಮುಂದುವರಿಸ್ತಾರೆ. ಅವ್ರು ಸಪ್ತರ್ಷಿಗಳಲ್ಲಿ ಒಬ್ಬರಾಗ್ತಾರೆ. ಲಾಂಗ್ ಇದೆ, ಅವ್ರು ಎಷ್ಟೋ ಲಕ್ಷಾಂತರ ವರ್ಷ ಇರ್ಬೇಕು. ಅವರು ಅಷ್ಟು ವರ್ಷ ಬ್ರಹ್ಮಚಾರಿಯಾಗಿರ್ಬೇಕು. ಮತ್ತೆ ಈ ರೂಪಕ್ಕೆ ಏನಿಲ್ಲ, ಈ ರೂಪಕ್ಕೆ ಪತ್ನಿ ಪ್ರಾಪ್ತಿ, ಮೂಲ ರೂಪಕ್ಕೆ ಅದಕ್ಕೆಲ್ಲ ಇದೆ, ಈ ರೂಪಕ್ಕಿಲ್ಲ. ಆ ಮಟ್ಟಿಗೆ ಬ್ಯಾನ್ ಆಗಿಬಿಟ್ಟು ಸುದೀರ್ಘ ಬ್ರಹ್ಮಚರ್ಯ ಇವರು. ಗೊತ್ತಾಯ್ತಾ? ಭೀಷ್ಮರಿಗೂ ಬ್ರಹ್ಮಚರ್ಯನೇ. ಅಲ್ಲೇನಿತ್ತು, ಅಲ್ಲೂ ಶಾಪ ಇದೆ. ಭೀಷ್ಮ ಬ್ರಹ್ಮಚಾರ್ಯ ಶಾಪದ್ದು, ವಿಶ್ವ ಬ್ರಹ್ಮಚಾರ್ಯ ಶಾಪದ್ದು, ಹನುಮಂತ ಬ್ರಹ್ಮಚಾರ್ಯ ಯಾವ ಶಾಪನೂ ಇಲ್ಲ. ಅವಾಗ ಏನಾಯ್ತಾಗ ಅದೇನಾಯ್ತಾಗ ಅದು ಭಾರಿ ಶ್ರೇಷ್ಠ. ಯಾಕೆ? ಸಹಜವಾದ ಬ್ರಹ್ಮಚರ್ಯ, ಸಹಜವಾದ ಧರ್ಮ. ಅದಕ್ಕೆ ಒಂದೇ ಬ್ರಹ್ಮಚರ್ಯಾದಿ ಧರ್ಮೈಹಿ ಹೈಲೈಟ್ ಮಾಡಿದ್ರು ವಾಯುಸ್ತುತಿಯಲ್ಲಿ. ವಂದೇಹಂ ತಂ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ. ಇಲ್ಲಿ ಬ್ರಹ್ಮಚರ್ಯ ಇದ್ರೂ ಕೂಡ ಇದೇನಿದು ಶಾಪದಿಂದ ಬ್ರಹ್ಮಚಾರ್ಯ, ಸ್ವೇಚ್ಛೆ ಇದ್ರೆ ಅಲ್ಲ. ಇದು ಉಪವಾಸ ಕೂತಿದ್ದಾರೆ, ಏಕಾಚಿ ಅಂತ ಕೂತಿಲ್ಲವು, ಇಲ್ಲ ಅಂತ ಕೂತಿದ್ದೆ, ಏಕಾಚಿ ಆಗಿದೆ ಅಷ್ಟೇ. ಇವ್ರು ಹಾಗಲ್ಲ, ಎಲ್ಲ ಇದೆ, ಏಕಾಚಿ ವ್ರತಕ್ಕೋಸ್ಕರ ಕೂತಿದ್ದಾರೆ. ಯಾವ ಪಾಪ ಏನೂ ಇಲ್ಲ ಅದರೊಳಗೆ, ಇದು ಪುಣ್ಯ. ಗೊತ್ತಾಯ್ತಾ? ಅದೇ ಹನುಮಂತರ ಬ್ರಹ್ಮಚರ್ಯವನ್ನ ಯಾರಿಗೂ ಕಂಪೇರ್ ಮಾಡಕ್ ಬರೋದಿಲ್ಲ. ಯಾರದೇ ಬ್ರಹ್ಮಚರ್ಯಕ್ಕೂ ಒಂದು ಕಾರಣ ಇರಬಹುದು, ಬ್ರಹ್ಮಚರ್ಯಕ್ಕೆ ಏನು ಕಾರಣ ಇಲ್ಲ. ಏನು ಕಾರಣ? ಬರೀ ದೇವರ ಅನುಗ್ರಹ, ಉದ್ದೇಶ ಅಷ್ಟೇ ಇರಬೇಕು, ಬೇರೆ ಏನೂ ಇಲ್ಲ. ಆಗ ನಮಗೆ ಒಂದು ಪ್ರಶ್ನೆಗೆ ಉತ್ತರ ಇದೆ. ಹನುಮಂತ ಬ್ರಹ್ಮಚಾರಿ ಭಾರಿ ಹೊರಡುತ್ತೀರಿ, ಭೀಷ್ಮ ಬ್ರಹ್ಮಚಾರಿಗಳು ಅಲ್ವೇನು, ಅಶ್ವತ್ಥಾಮರು ಅಲ್ವೇನು, ಅವ್ರನ್ನ ಯಾಕೆ ಹೊಗಳ್ತೀವಿ ಭಾರಿ ಅಂತ ಕೇಳಿದ್ರೆ, ಅವರಿಗೆ ಶಾಪ ಇಲ್ಲದೆ ಮಾಡಿದ್ದಾರೆ ಅದರಿಂದ ಹೊಗಳು. ಫಲಾಪೇಕ್ಷೆಯಿಂದ ಒಬ್ಬರು ಮಾಡಿದ್ದಾರೆ, ಇನ್ನೊಂದು ತಗೊಳ್ಳಿ ವಾಲಂಟ್ರಿಯಾಗಿ ಮಾಡಿದ್ದಾರೆ. ಯಾರು ಗ್ರೇಟ್ ಆಗ್ತಾರಾಗ? ವಾಲಂಟ್ರಿಯಾಗಿ ಮಾಡಿ ಸಂಬಳ ತಗೊಂಡ್ರೆ ಜಾಸ್ತಿ ಕೆಲಸ ಮಾಡಿದ್ದಾರೆ. ಇವರು ಸಂಬಳ ತಗೊಂಡು ಕೆಲಸ ಕಡಿಮೆ ಮಾಡಿದ್ದಾರೆ, ಯಾರು ದೊಡ್ಡವರಾಗ್ತಾರಾಗ? ಅವರು. ಆ ರೀತಿ ಉದ್ದೇಶ ಇದ್ದು ನಿಂದಾಗ ಮಾಡೋದು ಬೇರೆ, ಉದ್ದೇಶ ಇಲ್ಲದ ಕೆಲಸ ಡ್ಯೂಟಿ ಅಂತ ಕರೀತಾರೆ ಅಷ್ಟೇ. ಡ್ಯೂಟಿ ಅಷ್ಟೇ, ದುಡ್ಡು ತಗೊಂಡು ಕೆಲಸ ಮಾಡಿದ ಡ್ಯೂಟಿ ಮಾಡಿದ ಅಷ್ಟೇ. ಇದಾಗಲ್ಲ, ಹೆಲ್ಪ್ ಮಾಡ್ದ, ಒಂದು ಸರ್ವಿಸ್ ಅದಕ್ಕೆ ಆಧಾರೇ ಮಾಡ್ತಾರೆ, ಅದು ಅಕ್ಸೆಪ್ಟೇ ಮಾಡಿಲ್ಲ. ಹನುಮಂತನ ಬ್ರಹ್ಮಚರ್ಯದ ಮಹತ್ವ ಇದೆ. ಇದು ಅರ್ಥ ಮಾಡ್ಕೊಂಡಾಗ ಏನಾಯ್ತಾಗ ವಾಯುಸ್ತುತಿಯ ಮಾತ್ರ ರೆಫರೆನ್ಸ್ ಯಾತಕ್ಕೆ ಬ್ರಹ್ಮಚರ್ಯ ಹೈಲೈಟ್ ಮಾಡಿದ್ರು ಅಂದ್ರೆ ಇವರೆಲ್ಲರ ಬ್ರಹ್ಮಚರ್ಯಕ್ಕಿಂತ ಡಿಫರೆಂಟ್ ಆಗಿರೋದ್ರಿಂದ ಅವು ಶ್ರೇಷ್ಠ ಅಂತ. ಸಂಯುಕ್ತ ವ್ಯವಹಾರೇಶು ಪ್ರವರ್ತೇತನ ಚಾನ್ಯಥ ಏತೇ ಹಿ ಮಾರುತಾದ್ಯಾಸ್ತೆ ದೇವಕಾರ್ಯಾರ್ಥ ಗೌರವಾತ್ ಜಾತಾ ಇತಿ ಶ್ರುತಿಸ್ತಸ್ಮಾತ್ ನಾವಜ್ಞಾತೇತ್ರ ಕಾರಣಂ. ಒಟ್ಟಿನ ಮೇಲೆ ಏತೇ ಹಿ ಮಾರುತಾದ್ಯಾಹ, ಈ ಪಾಂಡವರೆಲ್ಲ ಕೂಡ ಎಂಥವ್ರು ಇವರು? ವಾಯುದೇವರು ಮೊದಲಾದವರೇ ಹೊರತು ಸಾಮಾನ್ಯರಲ್ಲ. ಅವತಾರ ಮಾಡಿ ದೇವ ಕಾರ್ಯಾರ್ಥ ಗೌರವ. ಇಲ್ಲಿ ಧರ್ಮರಾಜ ಏನಾಯ್ತು, ಈಗ ಒಂದಷ್ಟು ಇವರು ವರ ಕೊಟ್ಟಿದ್ರಿಂದ
ಯಮಾದಿಗಳ ಅವತಾರ ಮಾಡೋ ಪ್ರಸಂಗ ಬಂತು. ಆದರೆ ವಾಯುದೇವರಿಗೆ ಹಾಗಿಲ್ಲ. ಏನದು ಸ್ವೇಚ್ಛೆಯಿಂದ ಅವತಾರ. ಆಜ್ಞಾಮನ್ಯೇರ ಧಾರ್ಯ ಅಷ್ಟೇ ಹೊರತು ಯಾವ ಇವ್ರದ್ದು ಕಮಿಟ್ಮೆಂಟ್ ಇವ್ರ ಶಾಪವರ ಯಾವುದಾದ್ರು ಅಪ್ಲಿಕಬಲ್ಲೇ ಅಲ್ಲ. ಅದು ಯಾಕೆ ಅವತಾರ ಮಾಡಿದ್ರು? ಇವ್ರು ಅವತಾರ ಮಾಡಲೇಬೇಕು. ಯಮಾದಿಗಳು ಶಾಪ ಕೊಟ್ಟಿದ್ದಾರೆ ಇವ್ರು ಈಗಾಗಲೇ. ಅಂದರೆ ವಾಯುದೇವರಿಗೆ ಯಾವ ಶಾಪನೂ ಇಲ್ಲ. ಕೇವಲ ವಿಷ್ಣು ಪೂಜೆಗೋಸ್ಕರ ಬಂತು. ಮತ್ತೆ ಪುಣ್ಯ ಜಾಸ್ತಿ ಆಯಿತು. ಬ್ರಹ್ಮಚರ್ಯಕ್ಕೂ ಅಲ್ಲಿ ಮಹತ್ವ ಬಂತು, ಇಲ್ಲಿ ಅವತಾರಕ್ಕೂ ಮಹತ್ವ ಬಂತು. ಇದು ಅರ್ಥ ಮಾಡಿಕೊಂಡ್ರೆ ಉಳಿದವರಿಗೆ ಎಷ್ಟು ಡಿಫರೆಂಟ್ ಆಗಿ ವಾಯುದೇವರು ಕಾಣಿಸ್ತಾರೆ. ಆದ್ದರಿಂದನೇ ವಾಯುದೇವರು ಜೀವೋತ್ತಮರು ಅನ್ನೋ ಮಾತಿಗೆ ಅರ್ಥ ಬರುತ್ತೆ. ಜಾತ ಇತಿ ಶ್ರೀಸ್ತಸ್ಮಾತ್ ನಾವಜ್ಞಾತೆ ಅತ್ರ ಕಾರಣಂ. ಒಟ್ಟು ಶಿವನಿ ಮಾಡಿದ ಅವಮಾನ ಕಾರಣ ಅಲ್ಲ, ಕೇವಲ ಅವರ ಇಚ್ಛೆಯಿಂದ ಮಾಡಿದ ದೇವ ಕಾರ್ಯಾರ್ಥ ಗೌರವಾತ್. ಅದಕ್ಕೆ ಭಗವತ್ ಕಾರ್ಯ ಸಾಧಕ. ದೇವ ಕಾರ್ಯ ಅರ್ಥ ಗೌರವಾತ್, ಭಗವತ್ ಕಾರ್ಯ ಸಾಧಕ. ಭಗವತ್ ಕಾರ್ಯ ಸಾಧಕ ಅಷ್ಟೇ ಬಂದಿದ್ದಾರೆ ಹೊರತು ಬೇರೆ ಅಲ್ಲ. ದೀರ್ಘಕಾಲಂ ಮನುಷ್ಯೇಶು ತತಸ್ತ್ವಂ ಸ್ಥಿತಿ ಮಾಪ್ಸ್ಯಸಿ. ಇಲ್ಲಿ ಸುಳ್ಳು ಹೇಳಿದ್ದಕ್ಕೆ ಅದು ಯಾರ ಬಗ್ಗೆ ಸುಳ್ಳು ಹೇಳಿದ್ದಿ? ಮತ್ತೆ ಅಕಸ್ಮಾತ್ ಬರೀ ಯಮ ಆಗಿದ್ರೆ, ಅಶ್ವಿನಿ ದೇವತೆಗಳು ಇಷ್ಟೇ ಆಗಿದ್ರೆ ಏನಾಗ್ತಿತ್ತು? ಸ್ವಲ್ಪ ಕಡಿಮೆ ಅವರು ನಡೆದೋಗ್ತಿತ್ತು. ವಾಯುದೇವರಿದ್ದಾರೆ ಮೇಲೆ, ಅವ್ರಿಗೆ ಸುಳ್ಳು ಹೇಳೋದ. ನನ್ನ ಅಧೀನ ಅಂತ ಹೇಳಿದಾಗ ಆಗಲಿಲ್ಲ ಸುಳ್ಳುದೇನೆ. ನಾನು ಹಿಡಿದಾಕಿದ್ದೇನೆ, ಅವ್ರ ಬೆಟ್ಟ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಅವಮಾನ ಮಾಡಿದಾಗಾಯ್ತು. ಯಾವುದೇ ದೊಡ್ಡ ದೋಷ. ಅದಕ್ಕೆ ದೀರ್ಘಕಾಲ ಇರಬೇಕು. ಇವರೆಲ್ಲ ಬೇಗ ಹೋಗ್ಬಿಡ್ತಾರೆ. ಅಶ್ವತ್ಥ ಅವರು ಇನ್ನೇ ಇರ್ತಾರೆ. ಕಾರಣ ಏನಂದ್ರೆ ಈ ಮಾಡಿದ ಅನುಭವಿಸ್ಬೇಕಾಗಿದೆ. ದೀರ್ಘಕಾಲ ಕೆಲವರು ಹೋದ್ ಟ್ರಾನ್ಸ್ಫರ್ ಆಯ್ತು, ಬೇಗ ವಾಪಸ್ ಬಂದರು. ಇವ್ರು ಹಾಗಲ್ಲ, ಲಾಂಗ್ ಪೀರಿಯಡ್ ರಿಟೈರ್ ಆಗಿ ಹೋಗಿ ಅಲ್ಲೇ ಇರೋ ಅಂತ ಹೇಳ್ಬಿಟ್ರೆ ಹೆವಿ ಪನಿಷ್ಮೆಂಟ್. ಈ ಸುಳ್ಳು ಹೇಳಿದ್ದಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಇದರಿಂದ ಏನ್ ಗೊತ್ತಾಗತ್ತೆ? ಸುಳ್ಳು ಹೇಳಬಾರ್ದು ಅಂತ ಪ್ರೂವ್ ಆಗುತ್ತೆ. ಸತ್ಯಂ ವದ ಧರ್ಮಂಚರ. ಧರ್ಮಶಾಸ್ತ್ರ ಇದಿಷ್ಟು ತಿಳ್ಕೊಂಡಾಗ ನಾವು ಸುಳ್ಳು ಹೇಳಿದ್ರೆ ಏನಾಗಬೇಕಾಗ ಅನರ್ಥವನ್ನು ಅನುಭವಿಸಲೇಬೇಕಾಗತ್ತೆ. ಎಂದು ಕೂಡ ಏನ್ ಮಾಡಿಕೊಡುದು? ಆ ಸುಳ್ಳು ಹೇಳೋದಕ್ಕೆ ಹೋಗಲೇಬಾರದು. ಸುಳ್ಳಿನ ಎಫೆಕ್ಟ್ ದೇವತೆಗಳಿಗೂ ಬಿಡೋದಿಲ್ಲ ಅಂತಾಯ್ತು. ದೀರ್ಘಕಾಲ ಚಿರಂಜೀವಿ, ದೀರ್ಘಕಾಲ ಬ್ರಹ್ಮಚಾರಿ, ಮತ್ತೆ ದಿವಸಗಳ ಬ್ರಹ್ಮಚಾರಿಯಾಗಿರ್ಬೇಕು. ಇತ್ಯುಕ್ತ ಪ್ರಯವು ಬ್ರಹ್ಮ ಸ್ವಶ್ವತ್ಥಾಮಾಸಿವೋ ಭವತೆ. ಈ ಶಿವನೇ ಅಶ್ವತ್ಥಾಮರಾಗಿ ಹುಟ್ಟಿದ್ದು. ಪಂಚದೇವಿ ತನುಸ್ವೇಷ ದ್ರೌಪದಿ ನಾಮ ಚಾಭವತ್. ಆ ಸ್ತ್ರೀನೇ ಇಂದ್ರಸೇನೆಯೇ ದ್ರೌಪದಿ ಅವತಾರ ಮಾಡಿದ್ರು. ಸೊ ಮೊದಲನೇದು ವಿಪ್ರಕನ್ಯಾ, ಎರಡನೇದು ನಳನಂದಿನಿ, ಮೂರನೇದು ದ್ರೌಪದಿ. ಮೂರನೇ ರೂಪ ಅದು. ವೇದೇಶು ಸಪುರಾಣೇಶು ಭಾರತೇ ಚಾವಗಮ್. ಇದರಿಂದೇನಾಯ್ತು? ದ್ರೌಪದಿಯ ಪಂಚಪತ್ನಿತ್ವದ ಬ್ಯಾಕ್ಗ್ರೌಂಡ್ ಇದಿಷ್ಟು ಕೂಡ. ಇದು ಗೊತ್ತಿಲ್ಲದೇನೆ ದ್ರೌಪದಿ 5 ಜನ ಮದುವೆ ಆದ್ರೂ ಅಷ್ಟೇ ತಿಳ್ಕೊಂಡ್ಬಿಟ್ರೆ ಏನಾಗುತ್ತದೋ ಪಾತಿವ್ರತ್ಯದ ಸಂಕೇತ ಆಗೋದಿಲ್ಲ, ದೋಷ ಆಗುತ್ತೆ. ಗೊತ್ತಾಯ್ತಾ? ಆಶ್ಚರ್ಯ ಅಂದ್ರೆ ಯಾರು ಆರೋಪ ಮಾಡಲೇ ಇಲ್ಲ ಹಿಸ್ಟ್ರಿಯಲ್ಲಿ. ಗೊತ್ತಾಯ್ತು? ಯಾಕೆಂದ್ರೆ ಹಿನ್ನೆಲೆ ಚೆನ್ನಾಗಿ ಗೊತ್ತಿತ್ತು. ಆಗಿನ ಕಾಲ ಜನನು ಆಕ್ಷೇಪ ಮಾಡಲಿಲ್ಲ. ವೇದವ್ಯಾಸರು ಒಪ್ಪಿದ್ರು ಏನೋ ಕಾರಣ ಇರುತ್ತೆ, ಸುಮ್ಮನಾಗ್ಬಿಟ್ರು ಅಷ್ಟೇ. ಕೋರ್ಟ್ ಡೆಸಿಷನ್ ಅಂದಮೇಲೆ ನೋಡ್ಕೊಟ್ಟಿರ್ತಾರೆ, ನಾವೇ ತಲೆ ಕೆಡಿಸ್ಕೋಬೇಕು ಅಂತೀವಲ್ಲ, ಹಾಗೆ. ಅದು ಭಾರಿ ಮುಖ್ಯವಾದ ಅಂಶ. ಇದು ಯಾಕೆ ಎಕ್ಸ್ಪ್ಲೇನ್ ಮಾಡಬೇಕಾಯ್ತು ಅಂತ ಕೇಳಿದ್ರೆ, ಒಬ್ಬ ಸ್ತ್ರೀಗೆ ಅನೇಕ ಪತಿಗಳಿದ್ದ ವ್ಯವಹಾರ ಸಿಗೋದಿಲ್ಲ, ಭೂಲೋಕದಲ್ಲಿ ಯಾವುದು ಸಿಗೋದಿಲ್ಲ. ಅಂದಮೇಲೆ ಅದು ಅಕಸ್ಮಾತ್ ಸಿಕ್ಕರೆ ಅದು ವ್ಯಾಲಿಡಿಟಿ ಇರೋದಿಲ್ಲ ಅದಕ್ಕೆ. ಇದು ಆಯ್ತು, ಹೌದು, ದ್ರೌಪದಿ ಮಹಾಪತಿವ್ರತೆ. ಈ ಮಧ್ಯೆ ಬರೀ ಪತಿವ್ರತೆ ಅಲ್ಲ, ಮಹಾಪತಿವ್ರತೆ ಅಂತ ಹೇಳಿದಾಗ ಬ್ಯಾಕ್ಗ್ರೌಂಡ್ ಏನೋ ಇರಬೇಕು ಅಂತ ಆಯ್ತು. ಬ್ಯಾಕ್ಗ್ರೌಂಡ್ ಏನೋ ಹೇಳಿದ್ದಾರೆ. ಇದನ್ನ ಯಾರು ಉಪಯೋಗ ಮಾಡ್ಕೊಳ್ಳಿಲ್ಲ ಬೇರೆಯವರು. ಕಾರಣ ನಾವೇ ಉಪಯೋಗ ಹೊರೆ ಪಡ್ಕೋತಾರೆ. ಮತ್ತೆ ನಮ್ಮ ಜನಕ್ಕೆ ಅದು ಓದೋದು ಅರ್ಥ ಆಗೋದಿಲ್ಲ, ಸೀರಿಯಸ್ ಆಗಿ ಓದಬೇಕು. ಹಾಗೆ ಕರೆಕ್ಟಾಗಿ ಹೇಳಕ್ ಬರುತ್ತೆ. ಇತ್ಯುಕ್ತ ಪ್ರಯವು ಬ್ರಹ್ಮ ಸ್ವಶ್ವತ್ಥಾಮಾಸಿವೋ ಭವತ್. ಪಂಚದೇವಿ ತನುಸ್. ದೇವತಾ ತಾರತಮ್ಯ ಗೊತ್ತಾಯ್ತು, ಇದು ಗೊತ್ತಾಯ್ತು. ಅಪರಾಧಕ್ಕೆ ಎಷ್ಟು ಪನಿಷ್ಮೆಂಟ್ ಗೊತ್ತಾಯ್ತು. ತಪ್ಪಿಗೆ ತಕ್ಕ ಶಿಕ್ಷೆ. ಜೊತೆಗೆ ಹೋಗಿ ಮಾಡಿದ್ದಕ್ಕೊಂದು, ಒಂದೇ ದೇಹಕ್ಕೆ ಹೋಗಿದ್ದಕ್ಕೊಂದು. ಗೊತ್ತಾಯ್ತಾ? ಒಂದು ಮಾತು ಈ ಕಡೆ ಇನ್ನೊಬ್ಬರು ಪಾಪಗಳು ಪುತ್ಕಲ ಅಂದ ಕೆಲಸ ಅದೊಂದು ಸೇರ್ಕೊಂಡು, ಈ ಆಂಗಲ್ ಅಲ್ಲಿ ಒಂದ್ ಕಡೆ, ಆ ಆಂಗಲ್ ಒಂದ್ ಕಡೆ ಸೇರ್ಕೊಂಡಿದ್ದು. ಇಷ್ಟೆಲ್ಲ ಸೇರಿ ಬಂದಿದೆ. ಇದಿಷ್ಟು ಹೇಳಿದ್ದೀರಿ, ಎಲ್ಲಿ ಆಧಾರ ಇದೆ ಅಂತ ಪ್ರಶ್ನೆ. ನಮ್ಮ ಜನಗಳು ಯಾರು ಹೇಳಿದ್ರು ಸುಮ್ಮನೆ ಕೇಳ್ತಾರೆ. ಬೇರೆಯವರೆಲ್ಲ ಕವಿಗಳು ತಲೆ ತೋಚಿದ್ದು ಬರೀತಾರೆ. ಏನು ಹೇಳ್ತಾರೆ? ಯಾರು ಆಧಾರ ಕೇಳೋದಿಲ್ಲ ಅದಕ್ಕೆ. ಎಷ್ಟೇ ಭಾರಿ ಹೇಳಿದ್ದಾರೆ ಅಂತ ಹೇಳ್ತಿರ್ತಾರೆ. ಆಚಾರ್ಯ ಇಷ್ಟೆಲ್ಲ ಹೇಳ್ತಾರೆ, ಏನೋ ಹೇಳ್ತಾರೆ, ಎಲ್ಲಿದೆ ಪ್ರೂಫ್ ಅಂತ ಕೇಳಿ. ಯಾರನ್ನ ಪ್ರೂಫ್ ಕೇಳಬಾರ್ದು ಅವ್ರು ಪ್ರೂಫ್ ಕೇಳ್ತಾರೆ. ಇವ್ರು ಯಾಕೆ ಪ್ರೂಫ್ ಕೇಳಬಾರ್ದು? ಇವ್ರನ್ನ ಸತ್ಯಲೋಕಾಧಿಪತಿ, ಇವ್ರು ಪ್ರೂಫ್ ಕೇಳಾಗಿಲ್ವೇ ಇಲ್ಲ. ಜಡ್ಜಿಗೆ ಪ್ರೂಫ್ ಕೇಳಬಾರ್ದು, ಆರ್ಡರ್ ಓದ್ಕೋತ ಹೇಳ್ತಾರೆ ಅಷ್ಟೇ, ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಯಾಕೆ? ಜಡ್ಜ್ ಆಗಿದ್ದ ಪವರ್ ಇಂದಾನೆ ಕೊಡಕ್ ಬರುತ್ತೆ. ನೀನೇ ಜಡ್ಜ್ಮೆಂಟ್ ಕೊಡ, ಜಡ್ಜ್ ಅಂತಾರೆ ಅಷ್ಟೇ, ಇನ್ನೇನು ಕಾರಣ ಕೊಡಬೇಕಾಗಿಲ್ಲ. ಎಷ್ಟೇ ಆರ್ಗ್ಯುಮೆಂಟ್ ಅಡ್ವೊಕೇಟ್ ವಾದ ಮಾಡಿದ್ರು ಕೂಡ ಏನಾಗೋದಿಲ್ಲ. ಅದು ಎಷ್ಟು ದಿವಸ ಬೇಕಾದ್ರೆ ವಾದ ಮಾಡಿ ಜಡ್ಜ್ಮೆಂಟ್ ಅಂತ ಇವ್ರು ಒಂದೇ ದಿವಸ ಆರ್ಡರ್ ಕೊಟ್ಟರೆ ಆರ್ಡರ್ ಅಂತ. ಯಾಕೆ? ಪವರ್ ಇದೆ ಅವರಿಗೆ, ವಾಯುದೇವರಿಗೆ ಶಕ್ತಿ ಇದೆ. ಆದ್ದರಿಂದ ಅವರು ಹೇಳಿದ್ರೆ ಒಪ್ಕೊಂಡ್ಬಿಡ್ಬೇಕು ನಾವು. ಅದು ಬಿಡೋದಿಲ್ಲ. ಆಚಾರ್ಯ ಏನ್ ಮಾಡ್ತಾರೆ? ಎಲ್ಲಿದೆ ಹೇಳ್ತಾರೆ. ವೇದೇಶು ಸಪುರಾಣೇಶು
ಭಾರತೆ ಚ ಅವಗಮ್ಯತೆ ಉಕ್ತೋರ್ಥ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ. ಇದೆಲ್ಲ ವೇದಗಳಲ್ಲಿದೆ, ಪುರಾಣಗಳಲ್ಲಿದೆ, ಭಾರತದಲ್ಲಿದೆ. ಅವಗಮ್ಯತೆ ಅಂತ ಹೇಳಿದ್ರೆ ಚೆನ್ನಾಗಿ ಯೋಚನೆ ಮಾಡಿ ತಿಳಿಯುತ್ತೆ ಅಂತ ಅರ್ಥ. ಗಮ್ಯತೆ ವಾಚ್ಯವಾಗಿ ಹೇಳಿರೋದು. ಅವಗಮ್ಯತೆ ಅಂದ್ರೇನು ಸರಿಯಾಗಿ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಉಕ್ತೋ ಅಥಃ ಸರ್ವ ಏವ ಉಕ್ತೋ ಅರ್ಥಃ ಸರ್ವ ಏವಾಯಂ ಉಕ್ತೋ ಅರ್ಥಃ ಸರ್ವ ಏವಾಯಂ. ಇದಿಷ್ಟೇ ಅಲ್ಲ, ಹಿಂದೇನೇ ಹೇಳಿದ್ದೇವೆ ಅದಿಷ್ಟು ಪ್ರಮಾಣ ಇರೋದೇ ಆಗಿದೆ. ವೇದಗಳಿಂದ ಹೇಳಿ ಎಲ್ಲದರಲ್ಲೂ ಬಂದಿದೆ. ಮುಂದೆ ಹೇಳೋದು ಕೂಡ ಮುಂದೆ ಹೇಳ್ತಾಳೆ ತಥಾ ಪೂರ್ವೋದಿತಾಶ್ಚಯೇ. ಹಿಂದಿಂದು ಮುಂದಿಂದು ಎಲ್ಲವೂ ಕೂಡ ಈಗ ಸ್ಪಷ್ಟವಾಗಿ ಆಧಾರ ಸಮೇತ ಇದೆ ಹೊರತು ಯಾವುದನ್ನ ಆಧಾರವಿಲ್ಲದೆ ಹೇಳಿಲ್ಲ. ಇಷ್ಟು ಹೇಳಿದವರು ಆಚಾರ್ಯ ಒಬ್ಬರೇ, ಪ್ರಶ್ನೆ ಮಾಡೋದವರೊಬ್ಬರನ್ನೇ. ಮತ್ತೆ ಕುಮಾರವ್ಯಾಸಾದಿ ಕವಿಗಳು ಏನೋ ಹೇಳಿರ್ತಾರೆ, ಅದು ಬರುತ್ತೆ. ಜಬ್ಬು ಫಲದ ಕತೆ ಏನೇನೋ ಕತೆ ಬರುತ್ತೆ, ಎಲ್ಲೆಲ್ಲೂ ಇಲ್ಲ, ಅದು ಯಾವ್ದ್ರಲ್ಲೂ ಸಿಕ್ಕಿಲ್ಲ. ಅಂತ ಹೇಳಿದ್ರೆ ಎಲ್ಲೋ ಇರ್ಬೇಕು, ಇಲ್ಲ ಸುಳ್ಳ್ಯಾಕೆ ಹೇಳ್ತಾನೆ ಅಂತ ಪ್ರಶ್ನೆ. ಅದು ಭಾರಿ ಗೌರವ, ಭಾರಿ ಒಳ್ಳೇದು. ಆಚಾರ್ಯ ಸುಳ್ಳು ಹೇಳ್ತಾರಾಗಿದ್ರೆ ಅರ್ಥ ಆಯ್ತಾ? ಎಷ್ಟು ಜನ ತಪ್ಪ ವ್ಯವಸ್ಥೆ ಮಾಡ್ತಾರೆ ಅಂತಾರೆ. ಪ್ರಶ್ನೆ ಕೇಳೋ ಆಧಾರ ಕೇಳಿ ಎಲ್ರಿಗೂ ಕೇಳಬೇಕು. ಯಾರನ್ನ ಇವ್ರಿಗೆ ಒಂದೇ ಕೇಳೋದು ತಪ್ಪು, ಮತ್ತೆ ಯಾರನ್ನ ಕೇಳಬಾರ್ದು ಅವ್ರು ಕೇಳೋದು ಇನ್ನೊಂದು ತಪ್ಪು. ಉಳಿದವ್ರು ಹೇಳಿದ ಅಡ್ವೊಕೇಟ್ ಏನ್ ವಾದ ಮಾಡ್ತಾನೋ ಆಧಾರ ತೋರಿಸ್ಬೇಕಂತ. ಅರ್ಥ ಆಯ್ತಾ? ಈಗ ಜಡ್ಜ್ಮೆಂಟ್ ಹೇಳ್ಬಿಡ್ತಾರೆ, ಆಧಾರ ನೋಡ್ಕೊಳ್ಳಿ ಅದರಿಂದ ಹೋಗ್ಬಿಡ್ತಾರೆ. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋದಿಲ್ಲ, ಸಿಂಪಲ್ ಆಗಿ ಹೇಳಿ ಹೊರಟ್ಬಿಡ್ತಾರೆ. ಇದಾದ್ರು ಇಂಪಾರ್ಟೆಂಟ್. ಆ ಜಡ್ಜ್ಮೆಂಟ್ ಅಷ್ಟೇ ಬಾಡಿ ಇಂಪಾರ್ಟೆಂಟ್ ಆಗಿತ್ತು. ಉಳಿದೆಲ್ಲ ಕೊಟ್ಟಿದ್ದೆಲ್ಲ ನಮ್ಗೆ ಬ್ಯಾಕ್ಗ್ರೌಂಡ್ ಇರ್ಬೋದು. ಲಾಯರ್ ಆಗಲ್ಲ, ತೋರಿಸಿಯೇ ಮಾತಾಡೋದು ಪ್ರತಿಯೊಂದನ್ನು ಕೂಡ. ಆಚಾರ್ಯರಿಗೆ ಅಷ್ಟು ಸಾಮರ್ಥ್ಯ. ಇಷ್ಟಾದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಪ್ರಮಾಣ ಕೊಟ್ಟೇ ಕೊಡ್ತಾರೆ. ಅವ್ರು ಪ್ರಮಾಣ ಕೊಡದೆ ಯಾವ ಗ್ರಂಥನೂ ಬರೆಯೋದಿಲ್ಲ, ಯಾವ ಮಾತು ಹೇಳೋದಿಲ್ಲ. ಇದು ಆಚಾರ್ಯ ಪರಮ ಪ್ರಾಮಾಣಿಕರು ಅಂತ ಹೇಳೋದು ಒಳ್ಳೆಯ ಸಾಕ್ಷಿ. ಇದನ್ನು ಒಪ್ಪೋದಿಲ್ಲ ಅಂತ ಕೇಳಿದ್ರೆ ನಮ್ಮ ಜನಗಳೇ ಸೀರಿಯಸ್ ಆಗಿ ಓದಿಲ್ಲ, ಆದ್ರಿಂದ ಉಳಿದವ್ರು ಓದೋ ಪ್ರಸಂಗ ಬರೋದೇ ಇಲ್ಲ. ಮತ್ತೆ ಸುಲಭ ಅರ್ಥನೂ ಆಗೋದಲ್ಲ, ಚೆನ್ನಾಗಿ ಓದ್ಬೇಕೆಂತ ಗಮನ ಕೊಟ್ಟು ಓದ್ಬೇಕು. ಅವ ಪ್ರತಿ ಪದನೂ ಓದ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅರ್ಥ ಅಪಾರ್ಥ ಆಗ್ಬಿಡ. ಉಕ್ತೋರ್ಥ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ ಮುಮುದುಹು. ಇದಿಷ್ಟು ಎಲ್ಲಿ ಯಾತು ಪ್ರಸಂಗ ಬಂತಿದೋ, ದ್ರೌಪದಿ ಅವತಾರವಾಗ್ತಿರ್ಲಿಕ್ಕೇನೆ ಶ್ರೀ ಅಂತ ಕರೆದು, ಯಾತಕ್ ಶ್ರೀ ಅಂತ ಕರೆದು, ಉಳಿದವರು ಶ್ರೀ ಅಂತ ಕರೆದು, ಇಷ್ಟು ಜನ ಇದ್ದಾರೆ ಅಂತೇಳಿ ಅವ್ರು ಯಾತಕ್ ಬಂದ್ರು ಅಂತೇಳಿ ಎಲ್ಲ ಇತಿಹಾಸ ಹೇಳಿ ಎಲ್ಲಾ ಪುರಾಣಗಳ ಒಟ್ಟು ಸಾರಾಂಶ ಹೇಳ್ತಾರೆ. ಇవి ಕಥೆ ಮುಂದುವರಿಸ್ತಾ. ಮುಮುದುಹು ಸರ್ವ ಪಾಂಚಾಲಾಹ ಜಾತಯೋ ಸುತಯೋಸ್ತಯೋ ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ ಮನುಷ್ಯಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋ ಅಭೂನ್ನಾತಿತರಾಮಾಸೀತ್ ತದಯೋ ನಿತ್ವಹೇತುತಃ. ಶ್ರೀ ಯಾರು? ಮತ್ತೆ ಶ್ರೀನೇ ದ್ರೌಪದಿ. ಆಮೇಲೆ ಎಲ್ಲ ಇಂದ್ರಸೇನೆ ಬಿಟ್ಟುಬಿಡ್ಬೇಕು. ಇಂದ್ರಸೇನೆ ಎಲ್ಲ ಸೇನೆ ಇಂದ್ರಸೇನೆ. ಭಾರತಿ, ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ಸೇರಿನೇ ಇಂದ್ರಸೇನೆ. ಅಲ್ಲಿ ವರ ಶಾಪ ನಡೆದಿದ್ದು. ಅಲ್ಲಿ ಹುಟ್ಟಿದಾಗ ದ್ರೌಪದಿಯಲ್ಲಿ ಎಲ್ಲ ಇದ್ದಾರೆ. ಆದ್ರೂ ಕೂಡ ಮದುವೆ ಪಾರ್ವತಿ ರೂಪಕ್ಕೆ ಮಾತ್ರ ಮದುವೆ ಆಗಲಿ, ಹುಡುದವ್ರಿಗೆ ಆಯ್ತು. ಶ್ರೀ ಅಂತ ಅವ್ರ ಹೆಸರು ದ್ರೌಪದಿ. ಕಾರಣ ಏನಂದ್ರೆ ದ್ರೌಪದಿನೇ ಶ್ರೀ, ಮತ್ತೆ ಉಳಿದವರಿಗೂ ಶ್ರೀ ಅಂತ ಹೆಸರಿತ್ತು ಅವ್ರ ಪತಿಯನ್ನು ಆಶ್ರಯಿಸಿದ್ರಿಂದ. ಮತ್ತೆ ಅದಕ್ಕೆ ಶ್ರೀ ಅಂತ ಕರೆದ್ರೆ ಎಲ್ಲರಿಗೂ ಅಪ್ಲಿಕಬಲ್. ಮಹಾಭಾರತ ಅವತಾರ ಕಾಲಕ್ಕೆ ಶ್ರೀ ಅಂತ ಕರೆದ್ರು. ಇಷ್ಟೆಲ್ಲ ವಿವರಣೆ ಕೊಟ್ರು ಆಚಾರ್ಯ. ಯಾತಕ್ಕೆ ಶ್ರೀ ಅಂದ್ರೆ ಇಷ್ಟೆಲ್ಲ ಸೇರಿದ್ದಕ್ಕೆ ಶ್ರೀ ಅಂತ ಕರೆದ್ರು. ಉಷಾ ಒಬ್ಬಳೆ ಆ ದೇವರೂಪದ. ಇಲ್ಲಿ ಯಾರು ಪ್ರಶ್ನೆ ಮಾಡಾಗಿಲ್ಲ ಅದನ್ನ. ಎಲ್ಲಿರೋದು? ಅಲ್ಲಿದೆ. ಬೇರೆ ದೇಶದ ನಿರ್ಮಾಣ ನಾವು ಪ್ರಶ್ನೆ ಮಾಡಾಗಿಲ್ಲ. ಯಾತಕ್ಕೆ? ನಮಗೆ ಸೌದ್ಪಟ್ಟಿದ್ದಲ್ಲ ಅದು. ನಮಗೆ ಅದು ಅನುಸರಿಸಬೇಕಾಗಿಲ್ಲ, ಅದ್ರ ಕೇಳಬೇಕಾಗಿಲ್ಲ. ಎಷ್ಟೋ ದಿವಸ ಬೇರೆ ಬೇರೆ ಧರ್ಮಗಳಿದೆ ಗೊತ್ತಾ? ಈಗ ಇವತ್ತಿನ ಕಾಲ ಕೂಡ ಎಲ್ಲಾ ದೇಶದಲ್ಲಿ ಒಂದೇ ರೂಲ್ಗಳಿಲ್ಲ, ಎಷ್ಟು ವ್ಯತ್ಯಾಸಗಳಿದೆ. ನಾವೊಂದು ತಲೆಗೆಡಿಸ್ಕೊಳ್ಳೋದಿಲ್ಲ. ಯಾತಕ್ಕೆ? ನಮಗೆ ನಾಟ್ ಅಪ್ಲಿಕಬಲ್. ಅರ್ಥ ಆಯ್ತಾ ಇದೆ? ಆದ್ರೆ ದೇವಲೋಕದಲ್ಲಿ ಇದ್ದಾರೆ, ಅಲ್ಲಿ ವ್ಯವಸ್ಥೆ ಬೇರೆ ಇದೆ. ಅಲ್ಲಿ ಹೋಗಿ ಕೇಳ್ಬೇಡಿ, ಇಲ್ಲ ಕೇಳ್ತೀರಿ ಅಂತ ಹೇಳ್ತಾರೆ. ಅಲ್ಲಿ ಕೇಳಿ ನಿಮ್ಗಂತ ಹೇಳಿಲ್ವಲ್ಲ ಅಂತ ಅಷ್ಟೇ. ಆಯ್ತಾ? ಭೂಲೋಕದಲ್ಲಿ ನಡೆದಿದ್ದು ಒಂದೇ, ಭೂಲೋಕದಲ್ಲಿ ನಡೆದ ಕೇಸ್ ಇನ್ನೊಂದಿಲ್ಲ. ವೇದೇಶು ಸಪುರಾಣೇಶು ಭಾರತೆ ಚಾವಗಮ್ಯತೆ. ಇದು ಸ್ವಾರಸ್ಯವನ್ನು ಹೇಳ್ತಾರೆ. ಒಟ್ಟು ಪಾಂಚಾಲಿ ಭಾರಿ ಸಂತೋಷ ಆಗಿರುತ್ತೆ. ಅದಕ್ಕೆ ಗುರಿ ಈಡೇರಿತು. ಹುಟ್ಟಿದವ್ರು ನೋಡಿದ್ರೆ ಪರಮಾಶ್ಚರ್ಯ, ಹುಟ್ಟೇ ಪರಮಾಶ್ಚರ್ಯ. ಹುಟ್ಟದಲ್ಲೇ ತರುಣರು ಎಷ್ಟೆಷ್ಟು ಆಶ್ಚರ್ಯ ಹೊಂದಿದ್ದಾರೆ. ಎಲ್ಲರಿಗೂ ಭಾರಿ ಆನಂದವಾಯ್ತು. ಎಷ್ಟೊತ್ತ ಕಳೆದವ್ರು ಕೈಕಾಲು ಬರ್ಕೊಂಡು ಸಿಕ್ಕರು ಖುಷಿ ಆಗುತ್ತೆ. ಕೊನೆ ಪಕ್ಷ ಹೋಗ್ಲಿ ಬಿಡಿ, ಜೀವ ಉಳಿಸಲ್ಲ ಅಂತ ಅಷ್ಟೇ. ಹೌದಲ್ಲ? ಮಿಸ್ಸಿಂಗ್ ಇದ್ದವ್ರು ಸಿಕ್ಕರೆ ಅವ್ರು ಎಷ್ಟೇ ಇದಾಗಿದ್ರು ಕೂಡ ಸದ್ಯ ಬದುಕಿ ಬಂದ ಸಾಕು ಅನ್ನೋಷ್ಟು ಮಾತಾಡ್ತಾರೆ. ಇದು ಸಿಕ್ಕಿದ್ದೇನು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂತ ಶ್ರೇಷ್ಠವಾದಂಥ ವ್ಯಕ್ತಿಗಳು ಹುಟ್ಟಿ ಬಂದಿರೋದಕ್ಕೋಸ್ಕರ ಎಲ್ಲರಿಗೂ ಭಾರಿ ಸಂತೋಷವಾಯಿತು.
ಸರ್ವ ಪಾಂಚಾಲಾಹ ಜಾತಯೋ ಸುತಯೋ 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 ಅಂತ ಹೇಳಿದ್ರೆ ಸುತ ಮತ್ತು ಸುತ ಇಬ್ರು ಇದ್ದಾರೆ. ಪಿತರೋ ಅಂದ್ರೆ ಮಾತಾ ಪಿತರೋ, ಇಲ್ಲೂ ಹಾಗೇನೆ ಮಗ ಮತ್ತು ಮಗಳು ಹುಟ್ಟಿದ್ರೆ ಸಂತೋಷವಾಯಿತು. ಮಾನುಷಾನ್ನೋಪಭೋಗೇನ, ಈಗ ಅವ್ರು ಹುಟ್ಟಿದ್ದಲ್ಲಿ ಯಜ್ಞ ನೇರ ಹುಟ್ಟಿ ಬಂದ್ರು, ತಾಯಿ ಸಂಪರ್ಕ ಇಲ್ಲ, ಅಯೋನಿಜರವರು. ಏನು ಅಡ್ವಾಂಟೇಜ್ ಇದೆ ಅಂತ ಕೇಳಿದ್ರು, ಭಾರಿ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೋಬೇಕಿದ್ದಾರೆ. ಮಾನುಷಾನ್ನೋಪಭೋಗೇನ ಸಂಸರ್ಗಾತ್ ಮಾನುಷೇಷು ಚ, ಮಾನುಷಾನ್ನ ಉಪಭೋಗೇನ, ಮನುಷ್ಯರನ್ನವನ್ನು ತಿಂದು, ಗೊತ್ತಾಯ್ತಾ, ತಿಂದಾಗ ಏನಾಗುತ್ತೆ, ಯಾರನ್ನ ತಿಂತೇವೋ ಅವ್ರ ಬುದ್ಧಿ ನಿಮಗೆ ಬರುತ್ತೆ ಅಂತ ನಿಯಮ ಇದೆ. ಮನುಷ್ಯನ ತಿಂತ ಹೋದಾಗ ಏನಾಗುತ್ತೆ, ಆ ಗುಣಗಳೆಲ್ಲ ಬರಕ್ಕೆ ಶುರುವಾಗುತ್ತೆ. ಆದ್ರಿಂದ ಅದು ಹೇಳ್ತಾರೆ, ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದಿ, ತತ್ವಸುವಾಲಿಯೊಳಗೆ ಜಗನ್ನಾಥಾಸರ ಮಾತು. ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದಿ. ಮಾನುಷಾನ್ನ ಏನ್ ಮಾಡುತ್ತೆ, ಇವತ್ತು ಮನುಷ್ಯರನ್ನ ಅಲ್ಲ, ಗೊತ್ತಾಯ್ತು, ಇವತ್ತೇನು ನಾವು ತಿಂತೇವೆ ಅದು ಬರೀ ಮನುಷ್ಯರನ್ನ ಕೂಡ ಅಲ್ಲ, ಏನದು ಏನೇನೋ ಮಿಕ್ಸ್ ಆಗಿಬಿಟ್ಟಿದೆ. ಹಿಂದಿನ ಕಾಲಕ್ಕೆ ಏನಿರ್ತಿತ್ತು, ಒಳ್ಳೆ ಆಹಾರ ಅದು ಸಿಗೋದಿಲ್ಲ. ಮನುಷ್ಯಾನ್ನದಲ್ಲೂ ಹೈಲಿ ಪೊಲ್ಯೂಟೆಡ್, ಬುದ್ಧಿನೂ ಕೆಡುತ್ತೆ. ಅನ್ನ ಭೋಗಕ್ಕೂ ಬುದ್ಧಿ ಕೆಡೋದಕ್ಕೂ ಸಂಬಂಧ ಇದೆ. ಆದ್ರಿಂದ ಮತ್ತೇನೇನೋ ಆಗ್ತಾ ಇದೆ. ಏನು ಏನ ಇನ್ನೊಂದು ಬಿಟ್ಟವಾಗಿದೆ ಅಂತ ಮುಂದೆ ಬರುತ್ತೆ, ಇನ್ನೊಂದು ಮುಂದೆ ಬರುತ್ತೆ, ಕಾಯ್ತಾ ಇರ್ಬೇಕು, ಕಾಯ್ಬೇಕು, ಇಲ್ಲ ಸಿಗೋದಿಲ್ಲ, ಮುಂದೆ ಬರುತ್ತೆ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ, ಒಂದು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು, ಮನುಷ್ಯರ ಅನ್ನವನ್ನು ತಿನ್ನೋದು ಒಂದು ಮೈನಸ್ ಪಾಯಿಂಟ್. ಎರಡನೇದು ಸಂಸರ್ಗಾತ್ ಮಾನುಷೇಷು ಚ, ಮನುಷ್ಯರ ಕಾಂಟ್ಯಾಕ್ಟ್ ಬರೋದು ಎರಡನೇದು. ಈಗ ಈ ಕೊರೋನಾ ಬಂದ ಅರ್ಥ ಇದೆ ಕಾಂಟ್ಯಾಕ್ಟ್ ಅಂತ ಏನಾಗುತ್ತೆ ಅಂತೇಳಿ, ಗೊತ್ತಾಯ್ತಲ್ಲ. ಕಾಂಟ್ಯಾಕ್ಟ್, ಮನುಷ್ಯರ ಕಾಂಟ್ಯಾಕ್ಟ್ ನಿಂದ ಏನಾಗುತ್ತೆ, ಬರೀ ದಂಡ್ರಿರ್ತಾರೆ, ಇವರು ದಂಡ ಆಗ್ಬಿಡ್ತಾರೆ, ಬರ್ತಾ ಜಾತಕ್ಕೆ ಬುದ್ಧಿ ಒಬ್ಬ ಸ್ವಲ್ಪ ಸಂಖ್ಯೆನೇ ಬರೋದಿಲ್ಲ. ಆ ಥರದ್ದು ಇವ್ರ ಬುದ್ಧಿ ಹಾಗೆ ಡೌನ್ ಆಗುತ್ತೆ. ಬುದ್ಧಿವಂತ ಜೊತೆಗಿರ್ತಾನೆ, ಏನಾಗುತ್ತೆ ಅವನಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಫ್ ನಾಟ್ ಫುಲ್ಲಿ ಟು ಸಮ್ ಎಕ್ಸ್ಟೆಂಟ್ ಅವನು ಬುದ್ಧಿವಂತರಾಗ್ತಾನೆ. ಅದಕ್ಕೆ ಒಳ್ಳೆ ಸ್ಕೂಲ್ ಕಾಲ ಯಾತಕ್ಕೆ ಸೇರಿಸ್ತಾರೆ ಅಂದ್ರೆ, ಇವ್ರ ರ್ಯಾಂಕ್ ಬರಲಿ ಅಂತಲ್ಲ, ಕೊನೆ ಪಕ್ಷ ಪಾಸ್ ಆದ್ರೂ ಆಗಲಿ ಅಂತ ಸೇರಿಸ್ತಾರೆ. ಇದೊಂದು ಕಾರಣ. ಸಹವಾಸ, ಗುಡ್ ಫ್ರೆಂಡ್ಸ್ ಇದ್ದಾರೆ, ಗುಡ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಅದಿದೆ, ಕಾಲಕ್ಕೆ ಎಕ್ಸಾಮ್ಸ್ ಮಾಡ್ತಾರೆ, ಡೈಲಿ ರೆಗ್ಯುಲರ್ ಕ್ಲಾಸ್ ನಡೆಯುತ್ತೆ ಅಂತ ನೋಡ್ತಾರಲ್ಲ, ಆ ಥರ. ಸೊ ಮನುಷ್ಯರ ಸಂಸರ್ಗ ಒಂದು ಮೈನಸ್ ಪಾಯಿಂಟ್, ಮನುಷ್ಯರ ಅನ್ನ ಇನ್ನೊಂದು ಮೈನಸ್ ಪಾಯಿಂಟ್. ಇವತ್ತಿರೋದು ರಾಕ್ಷಸರನ್ನ ಇದ್ದಾಗಿರುತ್ತೆ ಎಷ್ಟೋ ಸಲ, ಗೊತ್ತಾನೆ, ಎಲ್ಲ ಯಾವ್ಯಾವುದೋ ಸೇರಿಸಿ ಏನೇನೋ ಕೊಟ್ಬಿಟ್ಟಿರ್ತಾರೆ. ಶುದ್ಧ ಅಲ್ವೇ ಅಲ್ಲ ಅವ್ರಿಗೆ. ಮನುಷ್ಯ ಪುತ್ರತಾಯಾಸ್ತ್ಯ, ಏನೇ ಆಗಿರ್ಲಿ ಭೂಲೋಕ ದೇವತೆಗಳು ಹುಟ್ಟಿದಾವ, ದೇವತೆಗಳು ಹುಟ್ಟಿದ್ರು ಕೂಡ ಏನಾಗುತ್ತೆ ಅವರಿಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ರುಜುಗಳು ಬಿಟ್ಟುಬಿಟ್ರೆ ಉಳಿದ ದೇವತೆಗಳಿಗೆ ಕೂಡ ಏನಾಗುತ್ತದ, ಈ ಹುಟ್ಟು ಇಲ್ಲಿ ಅನ್ನ ತಿನ್ನ ಎಲ್ಲ ಅಫೆಕ್ಟ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಅಯ್ಯೋ ದೇವತೆಗಳನ್ನ ದೇವತೆಗಳು ಬಾರಣ್ಣ ಪುರುಷ ಜ್ಞಾನಿಗಳು. ರುದ್ರಾದಿ ಎಷ್ಟು ದೊಡ್ಡವರಿದ್ದ ಹಾಲು ಕುಡಿದ್ರು ಒಂದಿಷ್ಟು ಅಶ್ವತ್ಥಾಮರು ಎಷ್ಟು ಎಫೆಕ್ಟ್ ಆಯ್ತು, ಆಗತ್ತಾ ಇಲ್ಲ? ಈಗ ಸಿಂಪಲ್, ಅದು ಏನ್ ಪದಾರ್ಥ ಯಾರು ಕೊಡ್ತಾರೆ ಎರಡೆರಡು, ಮತ್ತೆ ಅದು ಹಾಲು ಭಾರಿ ಒಳ್ಳೇದು, ಕೊಟ್ಟಿದ್ದು ದುರ್ಯೋಧನ, ಅರ್ಥ ಆಯ್ತಾ? ಈಗ ಭಾರಿ ಒಳ್ಳೆಯವರು ಕೊಟ್ಟಿದ್ದು ವಿಷ ಎಫೆಕ್ಟ್ ಆಗುತ್ತೆ. ಅದು ಎರಡೂ ಆಯ್ತು, ಇನ್ನೂ ಕೆಟ್ಟದ್ದು ಮತ್ತೆ. ಕೆಟ್ಟವರು, ಕೆಟ್ಟ ವಸ್ತು, ಕೆಟ್ಟ ಸ್ಥಳ ಎಲ್ಲ ಒಂದು ಮ್ಯಾಚಿಂಗ್ ಅವನಿಗೆ, ಅವು ಭಾರಿ ಕೆಟ್ಟದಾಗತ್ತಲ್ಲ. ಹಾಗೆ ಇವತ್ತು ನಮ್ಗೆ ಎಲ್ಲ ಆಗಿದೆ. ಮತ್ತೆ ಕಲಿಯುಗದಲ್ಲಿ ಕಲಿಯುಗ ಅಂತ ಹೇಳಿದ್ರೆ ಎಲ್ಲಾ ಮೈನಸ್ ಪಾಯಿಂಟ್ ಇದೆ. ಯಾತಯೋ ಸ್ತುತಯೋಸ್ತಯೋ, ಮುಂದೆ ಮುಂದೊಂದಿದೆ. ಮನುಷ್ಯ ಪುತ್ರ ತಾಯ, ಮನುಷ್ಯರ ಮಕ್ಕಳಾಗಿರೋದೇ, ಮನುಷ್ಯರ ಮಕ್ಕಳು, ಮನುಷ್ಯರ ಅನ್ನ ಅನ್ನೋದು, ಮನುಷ್ಯರ ಜೊತೆ ಇರೋದು ಭಾವೋ. ಈ ಮೂರು ಕಾರಣದಿಂದ ಏನಾಗುತ್ತೋ ಅದು ಇವರಿಬ್ಬರಿಗೆ ಅಷ್ಟಾಗಲಿಲ್ಲ ಅಂತ ಹೇಳಿದ್ರು. ಹುಡಿದವ್ರಿಗೆ ಏನಾಗಬೇಕೋ ಅಷ್ಟಿವರಿಗೆ ಆಗ್ಲಿಲ್ಲ. ಯಾತಕ್ಕೆ? ನಮ ಭಾವೋ ಮಾನುಷ ಏತಯೋ ಅಭೂ ನಾತಿ ತರಾಮಾಸಿ, ಭಾರಿ ಹೆಚ್ಚು ಬರಲಿಲ್ಲ. ಯಾತಕ್ಕೆ? ಮನುಷ್ಯ ತಂದೆ ತಾಯಿಗಳ ಸಂಪರ್ಕ ಇಲ್ಲ, ಮನುಷ್ಯ ತಾಯಿಯಿಂದ ಹುಟ್ಟಿ ಬರಲಿಲ್ಲ, ಗೊತ್ತಾಯ್ತಾ? ಅದ್ ಮತ್ತೆ 16 ಕಳೆದು ಬಿಟ್ಟಿದ್ದಾರೆ ಈಗಾಗಲೇ. ಆದ್ರಿಂದ ಏನಾಯ್ತಾಗ ಇವರಿಗೆ ಉಳಿದ ದೇವತೆಗಳಿಗೆ ಅವತಾರ ಮಾಡಿದಾಗ ಜ್ಞಾನ ತಿರೋಧಾನ ಆಗುತ್ತೆ, ಅಷ್ಟಿವರಿಗೆ ಆಗ್ಲಿಲ್ಲ ಅಂತ ಹೇಳಿ. ದ್ರೌಪದಿಗೆ ಆಗದೇ ಇಲ್ಲ, ವಿಚಾರ ಬಿಟ್ಟುಬಿಡಿ. ಒಳಗಿದ್ದ ಇವರಿಗೂ ಕೂಡ ಆಗ್ಲಿಲ್ಲ, ದುಷ್ಟದ್ಯುಮ್ನಿಗೂ ಅಷ್ಟಾಗ್ಲಿಲ್ಲ, ಸ್ವಲ್ಪ ಇದಾಗಿತ್ತ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಭೂನ್ನಾಚಿ ತರಾಮಾಸಿ ತದಯೋ ನಿತ್ವ ಹೇತುತಃ ಯಾಜೋಪಯಾಜೋ, ಇವರೇ ಯಾವುದೋ ಅವರು ತಮ್ಮದೇ ಮನೆ, ತಮ್ಮದೇ ಊರು, ತಮ್ಮದೇ ಸ್ಕೂಲು, ಕಾಲೇಜ್ ಇರ್ತಾರೆ, ಅಲ್ಲಿ ಸಿಗ್ತಾರೆ. ಹಾಸ್ಟೆಲ್ ಓದ್ತಾರೆ, ಅವ್ರಿಗೆ ಕಂಫರ್ಟ್ ಜಾಸ್ತಿ ಇರೋದಿಲ್ಲ. ಹಾಸ್ಟೆಲ್ ಇರೋರಿಗೆ ಅವರೆಲ್ಲ ಕಂಫರ್ಟ್ಸ್ ಇರೋದಿಲ್ಲ, ಗೊತ್ತಾಯ್ತಾ? ಬರೀ 2 ಊಟ, ನಮ್ಮ ಕಾಲಿಗೆ ಬರೀ 2 ಊಟ ಅಷ್ಟೇ, ಏನಿಲ್ಲ ಮತ್ತೆ ಅಷ್ಟೇ. ಹಾಗಾದ್ರೂ ಮತ್ತೆ ಏನು ಕೇಳಾಗಿಲ್ಲ. ಆಮೇಲೆ ಏನ್ ಮಾಡಿ, ಕೆಲವು ಕಡೆ ಬರೀ ಕಾಫಿ, ಆ ತರ ಒಂದು ಕೆಲಸ. ಸಂಡೇ ಮಾತ್ರ ಫಲಾರ, ಸಂಡೇ ಮಾತ್ರ.
ವರ್ಷಕ್ಕೆ ಒಂದ್ಸರಿ ಸ್ವೀಟು ಆ ಥರ. ಇವರಾದ್ರೆ ವಾರಕ್ಕೆ ಯಾವ ಬೇಕಾದ್ರೆ ತಿಂತಿರ್ತಾರೆ. ಆ ಮೈನಸ್ ಮತ್ತೆ ಯಾವ ಇರ್ತಾರೆ ಅಲ್ಲಿ ಹಾಗಲ್ಲ. ಪ್ರೇಯರ್ ಇರುತ್ತೆ, ನಿಯಮ ಇರುತ್ತೆ, ಪ್ರತಿಯೊಂದಕ್ಕೆ ಹೆಚ್ಚು ಕೂಗೋಗಿ ಕಿರ್ಚೋದು ಮಾಡೋಗಿಲ್ಲ, ಡಿಸಿಪ್ಲಿನ್ ಮಾಡ್ಕೋದು, ಫ್ರೀಡಮ್ ಭಾಳ ಕಡಿಮೆ ಇರುತ್ತೆ ಆ ದೃಷ್ಟಿಯಿಂದ. ಇಲ್ಲಿದ್ದಾಗ ಎಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ, ಮನೆಗೂ ಹಾಸ್ಟೆಲ್ಗೆ ಎಷ್ಟು ಡಿಫರೆನ್ಸ್ ಇದೆ. ಮನೆಗೂ ಹಾಸ್ಟೆಲ್ಗೆ ಅದು ಭೂಲೋಕಕ್ಕೂ ಇದಕ್ಕೂ ತುಂಬ ವೇರಿಯೇಷನ್ ಬರುತ್ತೆ. ದೇವತೆಗಳಿಗೆ ಹೋಮ್ ಪಿಚ್ ಅದು. ಇಲ್ಲಿ ಬಂದಾಗ ಏನಾಗುತ್ತೆ ಅವ್ರಿಗೆ ಬೇರೆ ಅದು ಅಂತ ಮೈನಸ್ ಪಾಯಿಂಟ್ ಇರೋದು, ಬರೀ ಮೈನಸ್ ಪಾಯಿಂಟ್ಗಳೇ. ಕೆಲವರಿಗೆ ಅವ್ರು ಲೈಟೇ ಇಲ್ಲ ಹೋದ್ರೆ ಕಷ್ಟ ಆಗುತ್ತೆ ಹಳ್ಳಿಯಲ್ಲಿ ಅಂತ ಹೇಳೋದಿಲ್ಲ. ಲೈಟೇ ಇಲ್ಲ ಓದೋದು ಕಷ್ಟ ಅಂತ ಹೇಳಿ. ಆದ್ರೆ ಒಳ್ಳೆಯದಾಗ ಭಾರಿ ಅನುಕೂಲ ಇರೋದು. ಉಪಯೋಗ ಮಾಡ್ಕೊಂಡಿದ್ರೆ ಭಾರಿ ಒಳ್ಳೆಯದು. ಅದು ಉಪಯೋಗ ಮಾಡ್ಕೊಂಡಿದ್ರೆ ಎಲ್ಲಿದ್ರು ಅಷ್ಟೇ. ಮನುಷ್ಯ ಪುತ್ರತಾಯಾಶ್ಚ ಭಾವೋ ಇವತ್ತು ನೋಡಿ ಬೆಂಗಳೂರು ಹತ್ರ ಬರೋದು ಲೈಬ್ರರಿ ಸುಲಭ, ಪುಸ್ತಕ ತಗೊಳ್ಳೋದು ಸುಲಭ, ಬುಕ್ ಸ್ಟಾಲ್ ಸಿಗುತ್ತೆ. ಯಾವುದೋ ಹಳ್ಳಿಯಲ್ಲಿದ್ದಾರೆ ಎಷ್ಟು ಒದ್ದಾಡ್ತಾರೆ ಪುಸ್ತಕ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಯಾಕೆ ತರಿಸೋಬೇಕು ಗೊತ್ತಿಲ್ಲ. ಆ ತರೋ ಹೊತ್ತಿಗೆ ಎಷ್ಟೋ ಯಾವುದೋ ಅರ್ಜೆಂಟ್ ಪ್ರಾಬ್ಲಮ್ ಇದೆ ಅವನಿಗೆ ಸರ್ವಿಸ್ ಸಿಗೋದಿಲ್ಲ ಆ ಕಾಲಕ್ಕೆ. ಹೇಳೋರಿದ್ದಾರೆ ಮತ್ತೆ ಜೊತೆಗೆ ಎಷ್ಟೋ ಇದು ಯಾವುದೂ ಇಲ್ಲ ತಪ್ಪು ಮಾಡ್ತಾರೆ ಅಂದರೆ ಭಾರಿ ಪಾಪ ಬರುತ್ತೆ. ಅವರು ಅಕಸ್ಮಾತ್ ಪಾಪ ಮಾಡಿದರೆ ಮೈನಸ್ ಎಕ್ಸ್ಕ್ಯೂಸ್ ಇದೆ. ಅವರಲ್ಲಿ ಇರಲಿಲ್ಲ, ಹಾಗಿಲ್ಲ ಅಂತ ಹೇಳ್ಬೋದು. ನಾವೇನು ಹೇಳಾಗಿಲ್ಲ. ಒಳ್ಳೆ ಊರಲ್ಲಿ ಇದ್ದವರಿಗೆ ನೆಪ ಹೇಳಕ್ ಬರೋದಿಲ್ಲ, ಬೇರೆ ಊರಲ್ಲಿ ನೆಪ ಹೇಳೋದಕ್ಕೆ ಬರೋದು. ನೆಪ ಹೇಳೋದಕ್ಕೆ ಏನು ಕಾರಣ ಇಲ್ಲ. ಮೂರು ಸರ್ವ ಪಾಂಚಾಲ ಲೌಕಿಕ ಯಾವ್ದಪ್ಪ ಇಂಜಿನಿಯರ್ ಮೆಡಿಕಲ್ ಓದ್ಲಿಲ್ಪ ಅಂತ ಕೇಳಿದ್ರೆ ಹೇಳ್ಬೋದು. ಅವರು ತುಂಬಾ ಬಡವ, ನಾನು ಸಿಗಲಿಲ್ಲ, ಫೀಸ್ ಜಾಸ್ತಿ ಅಂತ ಓದಲಿಲ್ಲ ಅಂತ. ಸುಧಾದಿ ಓದ್ಲಿಕ್ಕೆ ಕಾರಣ ಕೊಡಾಗಿಲ್ಲ. ಅದಕ್ಕೆ ಫೀಸೇ ಇಲ್ಲ, ಅದಕ್ಕೆಲ್ಲ ಫೀಸೇ ಇಲ್ಲ, ಫ್ರೀ. ಇಷ್ಟಾದ್ರೂ ಓದೋದಿಲ್ಲ ಅಂದ್ರೆ ಏನು, ಎಷ್ಟು ಅನ್ಯಾಯ ಇಲ್ಲ. ಬೆಸ್ಟ್ ಇದೆ, ಫ್ರೀ ಸಿಗುತ್ತೆ, ಓದೋದಿಲ್ಲ. ವರ್ಷ ದುಡ್ಡು ಕೊಟ್ಟು ಓದ್ತಾರೆ, ಅದು ಬೇರೆ. ಕೆಲವು ವರ್ಷ ಅಲ್ಲದೆ ಇರಬಹುದು, ನಾಟ್ ದಿ ಬೆಸ್ಟ್. ಅವು ಅವಕ್ಕೂ ದುಡ್ಡು ಕೊಟ್ಟು ಓದ್ತಾರೆ. ಇದು ಕಂಪೇರ್ ಮಾಡಿದ್ರೆ ಜನ ಹೇಗೆ ಮಿಸ್ ಮಾಡ್ಕೋತಾರೆ ಗೊತ್ತಾಗೋದೇ ಇಲ್ಲ. ಗೊತ್ತಾಗೋದೇ ಇಲ್ಲ. ಎಷ್ಟು ಜನ ಗೊತ್ತಾಗಿದೆ ಇವತ್ತಿಗೆ ಕೂಡ. ಅವ್ರು ಅಷ್ಟೇ ಅಲ್ಲ, ಹುಡುಗರು ಹೋಗೋರ್ ಕಂಡು ಅಂತಾರೆ ಏನ್ ಬೇರೆ ಕೆಲಸ ಇಲ್ಲ, ಆರಾಮ ರಿಟೈರ್ ಸುಮ್ಮನೆ ಕೂತ್ಕೊಳ್ಳೋದ ಮನೆಯಲ್ಲಿ, ಯಾಕೆ ರಾಚಾರ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ. ಇಲ್ಲಿ ಓಡಾಡ್ಬೇಕಾಗಲ್ಲ, ಫ್ರೀ ಆಗಿ ಟಿವಿ ನೋಡ್ಕೊಂಡು ಆರಾಮಾಗಿ ಕೊಡಬಾರ್ದು ಅಂತ ಹೇಳ್ತಾರೆ. ಟಿವಿ ನೋಡ್ಕೊಂಡು ಟೈಮ್ ಊಟ ಮಾಡ್ಕೊಂಡಿದ್ದು ಬಿಟ್ರೆ ಆಯ್ತಪ್ಪ. ಇದೆಲ್ಲ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಅಂತ. ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋ ಅಭೂನ್ನಾತಿ ತರಾಮಾಸಿ ತದಯೋನಿತ್ವ ಹೇತುತಃ. ಅಯೋನಿತ್ವ ಹೇತು, ಇವಿಷ್ಟು ಕಾರಣ. ಅಯೋನಿತ್ವಾತ್ ಮನುಷ್ಯ ಪುತ್ರತಾಯ ಭಾವ, ಅಯೋನಿತ್ವಾತ್ ಮಾನುಷಾನ್ನೋಪಭೋಗೇನ ಮಾನುಷ ಭಾವ, ಅಯೋನಿತ್ವಾತ್ ಸಂಸರ್ಗಾನ್ ಮಾನುಷೇಶು ಚ. ಎಲ್ಲ ಕಡಿಮೆ ಆಗ್ತಾ ಬಂತು. ಆ ರೀತಿ ಇದ್ದಿದ್ರೆ ಸಂಸಾರ ಅಷ್ಟು ಅವಾಯ್ಡು ಮಾಡ್ತಾ ಇತ್ತು. ಪರಿಜ್ಞಾನ ಇದ್ದಾಗ ಹೆಚ್ಚು ಅವಾಯ್ಡ್ ಮಾಡೋದಿಲ್ಲ, ಮಾಡ್ತಾರೆ. ಇಷ್ಟೆಲ್ಲ ಆಯ್ತು. ಇದೊಂದು ಸ್ವಾರಸ್ಯ ಎಲ್ಲ ಒಬ್ಸರ್ವ್ ಮಾಡಬೇಕು. ಜನ ನೋಡಿಲ್ಲ, ಯಾರು ಕೂಡ ಅಬ್ಸರ್ವ್ ಮಾಡಿಲ್ಲ, ಅದನ್ನ ಮಾಡಬೇಕು. ಈ ಸಿಸರಿನಿಂದ ಹುಟ್ಟುತ್ತಾರಲ್ಲ, ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅವರಲ್ಲಿ, ಅವ್ರಿಗೆ ಗೊತ್ತಾಯ್ತು. ಅಯೋನಿಜರು ಅಂತ ಕರೀತಾರಲ್ಲ, ಆ ರೀತಿ ಅಲ್ಲದೆ ಹೋದ್ರು ಕೂಡ ಸ್ವಲ್ಪ ವ್ಯತ್ಯಾಸ ಬಂದು ಸಾಮಾನ್ಯ ಬ್ರೈಟ್ ಇರ್ತಾರೆ ಅವ್ರು, ಗೊತ್ತಾಯ್ತಾ. ತುಂಬಾ ಜನ ನೋಡಿದ್ದೀನಿ ನಾನು. ಸಾಮಾನ್ಯ ಬುದ್ಧಿವಂತ ಜಾಸ್ತಿ ಇರ್ತಾರೆ. ಸ್ವಲ್ಪ ಡಿಫರೆನ್ಸ್. ಆ ಡಿಫರೆನ್ಸ್ಗೋಸ್ಕರ ಎದ್ದು ಕಾಣುತ್ತೆ. ಇನ್ನು ಆಕ್ಚುಲಿ ಅಯೋನಿಜರ್ ಅಂದ್ರೆ ಬಾಡಿ ಹೈ ಕ್ವಾಲಿಟಿ ತುಂಬಾ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ. ಅಬ್ಸರ್ವ್ ಮಾಡಿಲ್ಲ ಯಾರು, ಅದ್ರ ಬಗ್ಗೆ ಥೀಸಿಸ್ ಮಾಡ್ಬೋದು. ಆಕ್ಚುಲಿ ಬರೀ ಸಿಸರಿನ್ ಕೇಸಸ್ ಸ್ಟಡಿ ಮಾಡಿಬಿಟ್ರೆ ನಾನು ಕಂಡಾಗ ಎಲ್ಲ ನೋಡಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಬೇರೆಯವ್ರಿಗಿಂತ. ಹೆಲ್ತ್ ಕೂಡ ಅಷ್ಟೇ. ಹೆಲ್ತ್ ವೈಸ್, ಅಚೀವ್ಮೆಂಟ್ ವೈಸ್, ಎಲ್ಲದ್ರ ವೈಸ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಇದು ಯಾಕೆ ಅನೌನ್ಸ್ ಮಾಡುವಾಗ ಇದನ್ನೇ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಅಷ್ಟು ಭಾರಿ ಖುಷಿ ಆಗುತ್ತಾರೆ. ಬೇಗ ಏನ ಯಾವ ಶುರು ಆಗುತ್ತೆ, ಬರೀ ಶುರು ಆಗುತ್ತೆ. ಕೆಲವು ವಿಷಯಗಳನ್ನ ಯಾರೋ ಅಬ್ಸರ್ವ್ ಮಾಡಿದ್ರೆ ಶಾಸ್ತ್ರದ ವಿಚಾರನ ಎಷ್ಟೋ ವಿಷಯ ತೆಗೆದುಕೊಂಡು ಭಾರಿ ಆಶ್ಚರ್ಯ ಆಗಿಬಿಡತ್ತೆ. ಅವ್ರಿಗೆ ಗೊತ್ತಿಲ್ಲ, ಇವ್ರು ಹೇಳೋದಕ್ಕೆ ಯಾರು ಅವ್ರು ಸಿಗೋದಿಲ್ಲ, ಇವ್ರಿಗೆ ಅರ್ಥ ಆಗಲ್ಲ. ಈ ಸ್ಥಿತಿಯಲ್ಲಿದೆ. ಶಾಸ್ತ್ರ ಓದಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಫೀಲ್ಡಲ್ಲೂ ಭಾರಿ ಅಚೀವ್ಮೆಂಟ್ ಮಾಡ್ಬೋದು. ಸೈನ್ಸ್ ಆಗಲಿ, ಇಂಜಿನಿಯರಿಂಗ್, ಮೆಡಿಕಲ್, ಪ್ರತಿಯೊಂದರಲ್ಲೂ ಕೂಡ ಒಳ್ಳೆ ಅಡ್ವಾನ್ಸ್ಮೆಂಟ್ ಬರುತ್ತೆ. ಇವ್ರಿಗೆ ಅದು ಗೊತ್ತಿಲ್ಲ, ಅವ್ರಿಗೆ ಇದು ಗೊತ್ತಿಲ್ಲ, ಹಿಂದೆ ನೋಡ್ಕೊಂಡ್ಬಿಡುತ್ತೆ. ಸ್ಟಡಿ ಮಾಡ್ಬೇಕು. ಇದು ಹೇತು ಏನು? ಅಯೋನಿತ್ವ ಹೇತುತಃ. ಅಯೋನಿಜರಾಗಿ ಹುಟ್ಟಿದ್ದಕ್ಕೆ ಈ ರೀತಿ ಇದೆ ಅಂತ ಹೇಳಿದ್ರಿಂದ ಒಂದು ಹಿಂಟು ಕೊಟ್ಟರೆ ಆಚಾರ್ಯರು, ಇಲ್ಲಿದ್ದಾಗ ಈ ರೀತಿ ಆಯ್ತು ಅಂತೆ. ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಸ್ವಲ್ಪ ಡೆಲಿವರಿ ಪ್ರಾಬ್ಲಮ್ ಬರುತ್ತೆ ತಿಳ್ಕೊಳ್ಳಿ. ಆ ಪ್ರಾಬ್ಲಮ್ ಥ್ರೂಔಟ್ ಲೈಫ್ ಕಾಡುತ್ತೆ ಅವ್ರು, ಗೊತ್ತಾಯ್ತಾ. ಸರಿಯಾಗಿ ಸಿಗ್ಲಿಲ್ಲ ಅವ್ರಿಗೆ. ಈಗ ಸಿಟಿಯಲ್ಲಿದ್ದ ಬೆನಿಫಿಟ್ ಸಿಗಲಿಲ್ಲ. ಹಾಗಾದ್ರೆ ಡಿಫೆಕ್ಟ್ ಎಷ್ಟು ಗೊತ್ತಾ, ಅದು ಜನ್ಮ ಪೂರ್ತಿ ಹೋಗೋದಿಲ್ಲ. ಆಗೋಯ್ತು, ಆ ಕಾಲಕ್ಕೆ ಇರ್ಬೋದು. ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಅದು ಹೆಚ್ಚಲ್ಲ. ಹಾಗಾದ ಒಂದು ಇದು ಜೀವ ಪೂರ್ತಿ ಕಾಡುತ್ತೆ. ಇದರಲ್ಲಿ ಇದ್ದ ಆಗ್ಲಿಲ್ಲ ಹಾಗೆ. ಅಯೋನಿಜತ್ವ ಹಾಗೆ, ಇಟ್ ಮೇಕ್ಸ್ ಡಿಫರೆನ್ಸ್. ಯಾಜೋಪಯಾಜೋ ತಾವೇವ ದಯಿತಾ ದ್ರುಪದಸ್ಯ ಸಾ ಮಾತೃ ಸ್ನೇಹಾರ್ಥಮನಯೋ ಯಯಾಚೆ ದತತುಶ್ಚತೌ. ಅಲ್ಲಿಗೆ
ಮುಂದಾಗಿದೆ. ನಾಳೆ ದಿವಸ ಇನ್ನೇನಾಗತ್ತೆ ಹೇಳ್ತಾರೆ. ಈ ಅಧ್ಯಾಯ ನಾಳೆ ಮುಗಿಯುತ್ತೆ, ಬಹುಶಃ ನಾಳೆ ಮುಗಿಯುತ್ತೆ, 18 ಮುಗಿಯುತ್ತಲ್ಲ, ನಾಳೆ 18 ಮುಗಿಯುತ್ತೆ.